ಎಂಬಾಲವುದು. ಉಧೋ ಉಧೋ ರೇಣುಕಾಂಬಾಲವುದು. ನಾವಿಟ್ಟೇವ್ರಿ ತಲಿ ನಾವಿಟ್ಟೇವ್ರಿ ತಲಿ ದೇವಿ ಪಾದದ ಮ್ಯಾಲೆ. ನಾವಿಟ್ಟೇವ್ರಿ ತಲಿ ನಾವಿಟ್ಟೇವ್ರಿ ತಲಿ ಅಮ್ಮನ ಪಾದದ ಮ್ಯಾಲೆ. ಇಟ್ಟೇವ್ರಿ ತಲಿ ಕಾಯ್ಬೇಕ್ರಿ ಮಾವ್ಲಿ. ಇಟ್ಟೇವ್ರಿ ತಲಿ ಕಾಯ್ಬೇಕ್ರಿ ಮಾವ್ಲಿ. ಬಂದ ಭಕ್ತರನ್ನೆಲ್ಲ ಹಾಕ್ಯಾದ ಮಾಲಿನ. ಅಂಬೆ ಜಗದಾಂಬೆ ನೀ ಬಂಗಾರದ ಗೊಂಬೆ. ಅಂಬೆ ಜಗದಾಂಬೆ ನೀ ಬಂಗಾರದ ಗೊಂಬೆ. ಮಹಾದೇವನ ಪತ್ನಿ ನೀನು ಕೈಲಾಸರಂಬೆ ನೀನು ಕೈಲಾಸರಂಬೆ ದೇವಿ ಪಾದದ ಮ್ಯಾಲೆ. ಉಗರಗೊಳ್ಳ ಶಹರ ಮೋಜಿನ ಬಜಾರ. ಉಗರಗೊಳ್ಳ ಶಹರ ಮೋಜಿನ ಬಜಾರ. ದೇವಿ ಇರುವುದು ಏಳ ಕೊಳ್ಳದ ಬಾಜಾರ. ದೇವಿ ಪಗಡಿ ಬಾಜಾರ ದೇವಿ ಪಾದದ ಮ್ಯಾಲೆ. ಶಿವ ಶಿವ ಮಾದೇವನ ಎನ್ನ ದೇವ. ಈ ಭಾರತ ಭೂಮಿಯ ಮ್ಯಾಲೆ ಕಾಶ್ಮೀರ ದೇಶದ ರಾಜ. ರೇಣುಕ ರಾಜ ಭೋಗಾವತಿ. ಸತಿಪತಿಗಳಾಗ್ಯಾರೈ. ಹರನೇ ಹರಯನ್ನ ದೇವ ಶಿವನೇ ಶಿವಯನ್ನ ದೇವೈ. ಕಾಶ್ಮೀರ ದೇಶದ ರಾಜ ಸಾರ್ವಭೌಮ ರೇಣುಕ ರಾಜ ಭೋಗಾವತಿ ಸತಿಪತಿಗಳಾಗಿ ಅವ್ರಿಗೆ ಲಗ್ನ ಆಗಿ ಎಷ್ಟು ವರ್ಷ ಆಗ್ಯದ. ಆದ್ರ ಹೆಣ್ಣಾಗ್ಲಿ ಗಣ್ಣಾಗ್ಲಿ ಆ ಶಟ್ವಿ ತಾಯಿ ಹಣೆ ಬರ್ಲಿಂದ್ರ ಮಕ್ಕಳ ಸಂತಾನ ಇಲ್ಲ ದೈವ. ಮಕ್ಕಳ ಸಂತಾನ ಇಲ್ಲ ದೈವ. ಮಕ್ಕಳ ಸಂತಾನ ಸಲವಾಗಿ ಮರ ಮರ ಮರ್ಗತಾರ ಕಣ್ಣೀರ ಚೆಲ್ಲತಾರ. ಅಯ್ಯ ಕೇಳಿ ನಮ್ಮ ದೈವ. ಈ ಪ್ರಕಾರ ಆದಿಶಕ್ತಿ ರೇಣುಕಾ ರಾಜನ ಮಗಳು ರೇಣುಕ ರಾಜ ಭೋಗಾವತಿ ಮಕ್ಕಳ ಸಂಚಾಲ ಸಲುವಾಗಿ ಮರ ಮರ ಮರ್ಕೊಂತ ಅವರು ಎಲ್ಲಿ ಹೋಗ್ತಾ ಇದ್ದಾರ. ಕಾಶ್ಮೀರ ದೇಶದ ರಾಜ ಹಿಂಗ ತೀರ್ಥಯಾತ್ರ ಮಾಡ್ಕೊಂತ ಮಾಡ್ಕೊಂತ ಅವರು ಕಾಶ್ಮೀರವನ್ನು ಬಿಟ್ಟು ಅವರು ಎಲ್ಲಿ ಬಂದಿದ್ದಾರಪ್ಪ ಅಂತಿದ್ರ ನಮ್ಮ ಕರ್ನಾಟಕ ದೇಶದಲ್ಲಿರುವಂತ ಕುಂದಾಪುರ ಗ್ರಾಮ ಅಲ್ಲಿ ಕೊಲ್ಲೂರ್ಗ ಬಂದಾರ. ಕೊಲ್ಲೂರದಲ್ಲಿರುವಂತ ಮೂಕಾಂಬಾ ದೇವಿಯ ಕೊಲ್ಲೂರ ಮೂಕಾಂಬಾ ದೇವಿಯ ಪುತ್ರ ಸಂತಾನ ಯಜ್ಞವನ್ನು ಮಾಡಿ ಆ ಯಜ್ಞದ ಫಲದಿಂದ ಆದಿಶಕ್ತಿ ಕೊಲ್ಲೂರು ಮೂಕಾಂಬಾ ಶಿವಲಿಂದ್ರ ಶಟ್ವಿ ತಾಯಿ ಬರ್ದಂತ ಹಣೆ ಬರ ಮೂಕಾಂಬಾ ಹಿಂದಕದೈದು ಅಗ್ನಿ ಕುಂಡದೊಳಗ 5 ವರ್ಷದ ಮಗುವಾಗಿ ದೇವಿ ಪ್ರತ್ಯಕ್ಷ ಆಗ್ಯಾಳ. ಹಾರನೆ ಹಾರಯನ್ನ ದೇವ ಶಿವನೇ ಶಿವಯನ್ನ ದೇವೈ.
ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರುವ ಜಾಮದಗ್ನಿಗೆ ಹುಟ್ಟಿ ಬಂದಿ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರವ ಜಾಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರುವ ಜಾಮದಗ್ನಿಗೆ ಹುಟ್ಟಿ ಬಂದಿ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರವ ಜಾಮದಗ್ನಿಗೆ ನಿನ್ನ ತಂದೆ ರೇಣುಕ ರಾಜ ನಿನ್ನ ತಾಯಿ ಭೋಗಾವತಿ 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 ಹುಟ್ಟಿ ಬಂದೆ ಅವರ ಉದರಲ್ಲಿ ಹುಟ್ಟಿ ಬಂದೆ ಅವರ ಉದರಲ್ಲಿ ಹಾಕ್ಯಾರ ಬಾವ ತೊಟ್ಟಿಲಲ್ಲಿ ಹುಟ್ಟಿ ಬಂದಿ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರವ ಜಾಮದಗ್ನಿಗೆ ಹುಟ್ಟಿ ಬಂದಿ ಎಲ್ಲಮ್ಮನಾಗಿ ನಿನ್ನ ಮದುವೆಯು ಮಾಡಿ ಕೊಟ್ಟಾರವ ಜಾಮದಗ್ನಿಗೆ ಪತಿ ಪಾದ ಸೇವೆಗಾಗಿ ಮಲಪ್ರಭಾ ಹೊಳಿಗ ಬಂದೆ ಪತಿ ಪಾದ ಸೇವೆಗಾಗಿ ಮಲಪ್ರಭಾ ಹೋಳಿಗೆ ಬಂದಿ ಉಸಕಿನ ಕೋಡ ಮಾಡಿ ಶರಪಿನ ಸಿಂಬಿ ಮ್ಯಾಲೆ ಸಕಿನ ಕೋಡವ ಮಾಡಿ ಸರಪಿನ ಶಿಂಬಿಯ ಮ್ಯಾಲೆ ಪತಿ ಪಾದ ಪೂಜೆಗಾಗಿ ಉತ್ತಮವಾದ ನೀರ ತಂದೆ ಹುಟ್ಟಿ ಬಂದಿ ಎಲ್ಲಮ್ಮನಾಗಿ ನಿನ್ನ ಮದುವೆಯು ಮಾಡಿ ಕೊಟ್ಟಾರುವ ಜಾಮದಗ್ನಿಗೆ ಹುಟ್ಟಿ ಬಂದಿ ಎಲ್ಲಮ್ಮನಾಗಿ ನಿನ್ನ ಮದುವೆಯು ಮಾಡಿ ಕೊಟ್ಟಾರುವ ಜಾಮದಗ್ನಿಗೆ ನೀರ ತರು ವೇಳೆಯಲ್ಲಿ ಕಂಡರೆರಡು ಜೋಡ ಮೀನ ನೀರ ತರು ವೇಳೆಯಲ್ಲಿ ಕಂಡರಡು ಜೋಡ ಮೀನ ನೀರು ತರು ವೇಳೆಯಲ್ಲಿ ಕಂಡರೆರಡು ಜೋಡ ಮೀನ ನೀರ ತರು ವೇಳೆಯಲ್ಲಿ ಕಂಡರಡು ಜೋಡ ಮೀನ ಲಕ್ಷ ಹೋತ್ರಿ ಅವರ ಮ್ಯಾಲೆ ಲಕ್ಷ ಹೋತ್ರಿ ಅವರ ಮ್ಯಾಲೆ ಕೋಡ ಬಿತ್ತು ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯು ಮಾಡಿ ಕೊಟ್ಟಾರುವ ಜಾಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯು ಮಾಡಿ ಕೊಟ್ಟಾರುವ ಜಾಮದಗ್ನಿಗೆ ಪತಿ ಶಾಪ ಕೊಟ್ಟನಲ್ಲಿ 108 ಹುಣ್ಣ ದೈವ ಪತಿ ಶ್ರಾಪ ಕೊಟ್ಟಾನಲ್ಲಿ 108 ಹುಣ್ಣ ದೈವ ಪತಿ ಶಾಪ ಕೊಟ್ಟನಲ್ಲಿ 108 ಹುಣ್ಣ ದೈವ ಪತಿ ಶ್ರಾಪ ಕೊಟ್ಟಾನಲ್ಲಿ 108 ಹುಣ್ಣ ದೈವ ಎಕ್ಕಯ್ಯ ಜೋಗಯ್ಯ ಬಂದಾರಲ್ಲಿ ರೋಗ ವಾಸಿ ಮಾಡ್ಯಾರಲ್ಲಿ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯು ಮಾಡಿ ಕೊಟ್ಟಾರವ ಜಾಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯು ಮಾಡಿ ಕೊಟ್ಟಾರವ ಜಾಮದಗ್ನಿಗೆ ಪರಶುರಾಮ ಬಂದಾನಲ್ಲಿ ತಾಯಿ ಶಿರ ಕಡ್ದಾನಲ್ಲಿ ಪರಶುರಾಮ ಬಂಧಾನಲ್ಲಿ ತಾಯಿ ಶಿರ ಕಡದಾನಲ್ಲಿ ರಾಮ ಪರಶುರಾಮ ಆ ಪರಶುರಾಮ ಪರಶುರಾಮ ಬಂದಾನಲ್ಲಿ ತಾಯಿ ಶಿರ ಕಡ್ದಾನಲ್ಲಿ ಪರಶುರಾಮ ಬಂಧಾನಲ್ಲಿ ತಾಯಿ ಶಿರ ಕಡದಾನಲ್ಲಿ ಪರಶುರಾಮ ಬಂದಾನಲ್ಲಿ ತಾಯಿ ಶಿರ ಕಡ್ದಾನಲ್ಲಿ ಪರಶುರಾಮ ಬಂಧಾನಲ್ಲಿ ತಾಯಿ ಶಿರ ಕಡದಾನಲ್ಲಿ ಮರಳಿ ವಚನ ಪಡ್ದಾನಲ್ಲಿ ತಾಯಿ ಪ್ರಾಣ ಉಳಿಸ್ಯಾನಲ್ಲಿ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯು ಮಾಡಿ ಕೊಟ್ಟಾರವ ಜಾಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯು ಮಾಡಿ ಕೊಟ್ಟಾರವ ಜಾಮದಗ್ನಿಗೆ ಸವದತ್ತಿ ಊರ ಮುಂದ ಎಲ್ಲಮ್ಮನ ಗುಡ್ಡವ ಚಂದ ಸವದತ್ತಿ ಊರ ಮುಂದ ಎಲ್ಲಮ್ಮನ ಗುಡ್ಡ ಚಂದ ಸವದತ್ತಿ ಊರ ಮುಂದ ಎಲ್ಲಮ್ಮನ ಗುಡ್ಡವ ಚಂದ ಸವದತ್ತಿ ಊರ ಮುಂದ ಎಲ್ಲಮ್ಮನ ಗುಡ್ಡ ಚಂದ ಕಥಾ ಮಾಡಿ ಹಾಡ್ಯಾರಿಂದ ಶಿಶುನಾಳ ಶರೀಫರಿಂದ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯು ಮಾಡಿ ಕೊಟ್ಟಾರವ ಜಾಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯು ಮಾಡಿ ಕೊಟ್ಟಾರವ ಜಾಮದಗ್ನಿಗೆ ಹುಟ್ಟಿ ಬಂದಿ ಎಲ್ಲಮ್ಮನಾಗಿ ನಿನ್ನ ಮದುವೆಯು ಮಾಡಿ ಕೊಟ್ಟಾರವ ಜಾಮದಗ್ನಿಗೆ ಈ ಪ್ರಕಾರ ಆದಿಶಕ್ತಿ ಕೊಲ್ಲೂರ ಮುಖಾಂಬ ಆಶೀರ್ವಾದಲಿಂದ್ರ ಹೌದು. 5 ದಿವಸದ ಮಗುವಾಗಿ ಹೌದು. ಆದಿಶಕ್ತಿ ಓಂಕಾರಿ ಓಮದಲ್ಲಿ ಹುಟ್ಟಿ ಬಂದದ್ದಕ್ಕೆ ಹೌದು. ಆದಿಶಕ್ತಿ ರೇಣುಕರಾಜನ ಮಗಳು ಹೌದು. ರೇಣುಕಾ ಜಗದಂಬ ಹುಟ್ಟಿ ಬಂದಾಳ ಈ ಪ್ರಕಾರ ಶಟವಿ ತಾಯಿ ಬರೆದಂತ ಹಣೆ ಬರ ಹೌದು. ಶಟವಿ ತಾಯಿ ಎಲ್ಲಿ ಹೋದ್ರು ಮಕ್ಕಳಾಗಬಾರ್ದು ಅಂತ ಹೇಳಿ ಹೌದು. ಕೊಟ್ಟಂತ ಹಣೆ ಬರ ಹೌದು. ಆ ದೇವಿ ಆದಿಶಕ್ತಿ ಹೌದು. ಯಾವುದು
ಕೊಲ್ಲೂರದಲ್ಲಿರುವಂತಕ್ಕಿ ನಮ್ಮ ಮುಖಾಂಬಾದೇವಿ ವರದಿಂದ ಹೌದು. ಆದಿಶಕ್ತಿ ಅನುಗ್ರಹದಿಂದ ಹೌದು. ಮುಖಾಂಬಾದೇವಿ ವರದಿಂದ ಹೌದು. 5 ದಿವಸದ ಕಳಲಾಗಿ ಹೌದು. ಅಗ್ನಿಯಲ್ಲಿ ದೇವಿ ಹುಟ್ಟಿ ಬಂದಾಳ. ಅದಕ್ಕೆ ಹೇಳ್ತಾ ಇದ್ದಾಳ, ಓಮನಲ್ಲಿ ಹುಟ್ಟಿನಿ ಓಮಕಾರಿಯೇ, ಓಮದಲ್ಲಿ ಹುಟ್ಟಿನಿ ಓಂಕಾರಿಯೇ, ಓಮದಲ್ಲಿ ಹುಟ್ಟಿನಿ ಓಂಕಾರಿಯೇ, ಓಮದಲ್ಲಿ ಹುಟ್ಟಿನಿ ಓಂಕಾರಿಯೇ, ಜಯಂಕಾರಿಯೇ ಜಯಂಕಾರಿಯೇ, ಜಯಂಕಾರಿಯೇ ಜಯಂಕಾರಿಯೇ. ಆ ನಾಡಿನಲ್ಲಿ ಶ್ರೀದೇವಿ ಯಲ್ಲಮ್ಮ ತಾಯಿಯೇ, ಮಹಾಶಕ್ತಿ ಮಹಾಚಂಡಿ ಮಹಾದೇವಿಯೇ. ಆ ನಾಡಿನಲ್ಲಿ ಶ್ರೀದೇವಿ ಯಲ್ಲಮ್ಮ ತಾಯಿಯೇ, ಮಹಾಶಕ್ತಿ ಮಹಾಚಂಡಿ ಮಹಾದೇವಿಯೇ. ನಿನ್ನ ದಿವ್ಯ ಪಾದಕ್ಕೆ ಶರಣು ತಾಯೇ, ನಿನ್ನ ದಿವ್ಯ ಪಾದಕ್ಕೆ ಶರಣು ತಾಯೇ, ವರ ಕೊಡು ಕಾಪಾಡು ಶ್ರೀದೇವಿಯೇ, ವರ ಕೊಡು ಕಾಪಾಡು ಶ್ರೀದೇವಿಯೇ. ನಾಡಿನಲ್ಲಿ ಶ್ರೀದೇವಿ ಯಲ್ಲಮ್ಮ ತಾಯಿಯೇ, ಮಹಾಶಕ್ತಿ ಮಹಾಚಂಡಿ ಮಹಾದೇವಿಯೇ. ನಾಡಿನಲ್ಲಿ ಶ್ರೀದೇವಿ ಯಲ್ಲಮ್ಮ ತಾಯಿಯೇ, ಮಹಾಶಕ್ತಿ ಮಹಾದೇವಿ ಮಹಾದೇವಿಯೇ. ಕೈಲಾಸವಾಸ ಶ್ರೀದೇವಿಯೇ, ಕೈಲಾಸವಾಸ ಶ್ರೀದೇವಿಯೇ. ಭಕ್ತರನ್ನು ಕಾಪಾಡಲಿಕ್ಕೆ ಬಂದಿರುವೆ, ಭಕ್ತರನ್ನು ಕಾಪಾಡಲಿಕ್ಕೆ ಬಂದಿರುವೆ. ನಾಡಿನಲ್ಲಿ ಶ್ರೀದೇವಿ ಯಲ್ಲಮ್ಮ ತಾಯಿಯೇ, ಮಹಾಶಕ್ತಿ ಮಹಾಚಂಡಿ ಮಹಾದೇವಿಯೇ. ಆ ನಾಡಿನಲ್ಲಿ ಶ್ರೀದೇವಿ ಯಲ್ಲಮ್ಮ ತಾಯಿಯೇ, ಮಹಾಶಕ್ತಿ ಮಹಾಚಂಡಿ ಮಹಾದೇವಿಯೇ. ನಿನ್ನ ದಿವ್ಯ ಪಾದಕ್ಕೆ ಶರಣು ತಾಯೇ, ನಿನ್ನ ದಿವ್ಯ ಪಾದಕ್ಕೆ ಶರಣು ತಾಯಿ. ದಯೆ ತೋರಿ ಕಾಪಾಡು ಶ್ರೀದೇವಿಯೇ, ಜಯಂತರು ಕಾಪಾಡು ಶ್ರೀದೇವಿಯೇ. ನಾಡಿನಲ್ಲಿ ಶ್ರೀದೇವಿ ಯಲ್ಲಮ್ಮ ತಾಯಿಯೇ, ಮಹಾಶಕ್ತಿ ಮಹಾಚಂಡಿ ಮಹಾದೇವಿಯೇ. ಆ ನಾಡಿನಲ್ಲಿ ಶ್ರೀದೇವಿ ಯಲ್ಲಮ್ಮ ತಾಯಿಯೇ, ಮಹಾಶಕ್ತಿ ಮಹಾಚಂಡಿ ಮಹಾದೇವಿಯೇ. ಈ ಪ್ರಕಾರ ಬಂಜಿತನದಲ್ಲಿರುವಂತ ರೇಣುಕರಾಜನ ಮಗಳು ಹೌದು. ರೇಣುಕಾ ಜಗದಂಬಾಗಿ ಆದಿಶಕ್ತಿ ಮುಖಾಂಬಾದಿ ಎಲ್ಲಿಂದ ಹುಟ್ಟಿ ಬರ್ಬೇಕಾದ್ರ ಹೌದು. ಆವಾಗ ಹೇಳ್ತಾ ಇದ್ದಾರೆ ರೇಣುಕರಾಜ ಭೋಗಾವತಿ, ಹೌದು. ಏ ತಾಯಿ ಜಗದಂಬಾ ಭವಾನಿ, ಹೌದು. ಇಷ್ಟ ದಿವಸ ಇಷ್ಟ ದೇಶಾಂತರ ಇಷ್ಟ ಗುಡಿ ಗುಂಡಾರ ಕಂಡ ದೇವರಿಗೆಲ್ಲ ಪೂಜೆ ಪುನಸ್ಕಾರ ಮಾಡಿದೆ ತಾಯಿ. ಹೌದು. ಆದ್ರೆ ಯಾ ದೇವರು ವರ ಕೊಟ್ಟಿಲ್ಲ ತಾಯಿ. ಹೌದು. ಆದ್ರೆ ನೀನು ನನ್ನ ಭಕ್ತಿಗಾಗಿ ಈ ಓಮ ಕುಂಡದಲ್ಲಿ ನೀನು ಮಗುವಾಗಿ ನನಗ ಪ್ರಸಾದ ಕೊಟ್ಟಿ ತಾಯಿ. ಹೌದು. ಏ ದೇವಿ ಜಗದಂಬ ನೀನು ಯಾರಿದ್ದೀಯಾ, ಹಾ. ನಿನ್ನ ಹೆಸರು ಏನು ತಾಯಿ ಅಂತೇಳಿ ಹಾ. ರೇಣುಕರಾಜ ಭೋಗಾವತಿ ಹೌದು. ಆದಿಶಕ್ತಿ ಕೊಲ್ಲೂರದಲ್ಲಿರುವಂತ ದೇವಿಗೆ ಕೇಳಬೇಕಾದ್ರ ಹಾ. ಅವಾಗ ಹೇಳ್ತಾ ಇದ್ದಾಳ ದೇವಿ, ಏನ್ ಹೇಳ್ತಾ ಯಪ್ಪ ಮಗನ ನನಗ ಯಾವ ಭಕ್ತರು ಏನಂತ ಕರೀತಾರ, ಹೌದು. ಯಾವ ಭಕ್ತರು ಏನಂತ ಕರೀತಾರ, ಹಾ. ಆ ದೇವಿನ ನಾ ಹಾಕ್ತೀನಿ. ಹೌದು. ಮೈಸೂರಿನಲ್ಲಿರುವಂತಕ್ಕಿ ಚಾಮುಂಡಿ ನಾನಿದ್ದೇನೆ, ಹೌದು. ಆ ಬೆಂಗಳೂರದಲ್ಲಿರುವಂತಕ್ಕಿ ಅಣ್ಣಮ್ಮನು ನಾನೇ ಇದ್ದೇನೆ, ಹೌದು. ಮತ್ತ ದುರ್ಗಾ ಪರಮೇಶ್ವರ್ ನಾನಿದ್ದೇನೆ, ಹೌದು. ಕೈಲಾಸ ಲೋಕದಲ್ಲಿರುವಂತಕ್ಕಿ ಪಾರ್ವತಿ ನಾನಿದ್ದೇನೆ. ಹೌದು. ನನ್ನ ಹೆಸರು ಏನ ಕೇತಿ ಮಗನ ಅನ್ಬೇಕಾದ್ರ ಹೌದು. ದೇವಿ ನಿನ್ನ ಹೆಸರು ನಾನು ಇವತ್ತು ಹೇಳ್ತೀನಿ ನೋಡು ತಾಯಿ ಅಂತ ಹೇಳಿ ಹೌದು. ರೇಣುಕರಾಜ ದೇವಿಗೆ ಹೆಸರಿಡ್ತಾ ಇದ್ದಾನ. ಹಾ. ಇಲ್ಲೇ ಹಿಂದೆ ಮೂಕಾಸುರ ಎಂಬ ರಾಕ್ಷಸ, ಹೌದು. ಮೂಕಾಸುರ ರಾಕ್ಷಸನ ಅಟ್ಟಹಾಸ ಬಹಳ ಆಗಿದ್ದಕ್ಕ ಹಾ. ಜಗತ್ತಿನ ಮಂದಿಗ ತ್ರಾಸ ಮಾಡ್ತಾ ಇದ್ದ ರಾಕ್ಷಸ. ಹೌದು. ಆ ರಾಕ್ಷಸಗ ಸಂವಾರ ಮಾಡಕ ಹೌದು. ಕೈಲಾಸ ಲೋಕದಲ್ಲಿರುವಂತಕ್ಕಿ ನೀನು ಶಂಭೋ ಶಂಕರ್ನ ಪಟ್ಟದ ರಾಣಿ, ಹೌದು. ಪಾರ್ವತಿ ನೀ ಮುಖಾಸುರ ಮರ್ದನಿಯಾಗಿ ಹೌದು. ನಿನಗ ಮುಖಾಂಬ ಅಂತ ಹೇಳಿ ನಾಮಕರಣ ಮಾಡಿದಾರ. ಹೌದು. ಕೊಲ್ಲೂರದಲ್ಲಿ ಇರುವಂತಕ್ಕಿ ನೀನು ಹೌದು. ನೀನು ಮುಖಾಂಬ ಹವದೇನ. ಹರಿ ಏನು ಮುಖವ ಹವದೇನ, ಹಾರಾಯಣ ದೇವ ಹರ ಹರ ದೇವ ಮಹಾದೇವೈ. ಕೊಲ್ಲೂರ ಮೂಕಾಂಬಿಕೆ ಬಾರಮ್ಮ ಜಗದಾಂಬಿಕೆ, ಕೊಲ್ಲೂರ ಮೂಕಾಂಬಿಕೆ ಮಾರವ್ವ ಜಗದಾಂಬಿಕೆ. ಏ ಕೊಲ್ಲೂರ ಮೂಕಾಂಬಿಕೆ ಬಾರಮ್ಮ ಜಗದಾಂಬಿಕೆ.
ಓಂಕಾರಿ ಶ್ರೀಂಕಾರಿ ಐಂಕಾರಿ ಓಂಕಾರಿ ಶ್ರೀಂಕಾರಿ ಐಂಕಾರಿ ಬಾರೆ ಮೂಕಾಂಬಿಕೆ ಕೊಲ್ಲೂರ ಮೂಕಾಂಬಿಕೆ ಬಾರವ್ವ ಜಗದಾಂಬಿಕೆ ಕೊಲ್ಲೂರ ಮೂಕಾಂಬಿಕೆ ಬಾರವ್ವ ಜಗದಾಂಬಿಕೆ ಎಲ್ಲಿವರೆಗೆ ನಿನ್ನ ಈ ಹೋರಾಟ ವರೆಗೆ ಈ ನಿನ್ನ ಹೋರಾಟ ಓಂ ಶಕ್ತಿಯೇ ಪರಾಶಕ್ತಿಯೇ ಓಂ ಶಕ್ತಿಯೇ ಪರಾಶಕ್ತಿಯೇ ಬಾರೆ ಬಾರೆ ಓಂಕಾರೇ ಬಾರೆ ಮೂಕಾಂಬಿಕೆ ಕೊಲ್ಲೂರ ಮೂಕಾಂಬಿಕೆ ಬಾರವ್ವ ಜಗದಾಂಬಿಕೆ ಹೇ ಕೊಲ್ಲೂರ ಮೂಕಾಂಬಿಕೆ ಬಾರಮ್ಮ ಜಗದಾಂಬಿಕೆ ಅಂಬೆ ಅಂಬೆ ಹೇ ಜಗದಂಬೆ ಅಂಬೆ ಅಂಬೆ ಹೇ ಜಗದಂಬೆ ಅಂಬೆ ಅಂಬೆ ಮೂಕಾಂಬೆ ಅಂಬೆ ಅಂಬೆ ಮೂಕಾಂಬೆ ಅಂಬೆ ಅಂಬೆ ಮೂಕಾಂಬೆ ಅಂಬೆ ಅಂಬೆ ಮೂಕಾಂಬೆ ಈ ಪ್ರಕಾರ ಆದಿಶಕ್ತಿ ಜಗದಂಬ ಕೊಲ್ಲೂರದಲ್ಲಿರುವಂತಕ್ಕಿ ಮೂಕಾಂಬಾ ದೇವಿ ಹೌದು. ಮೂಕಾಂಬಾ ದೇವಿ ಏನ್ ಮಾಡಿದ್ದಾಳ ಏನ್ ಮಾಡಿದ ರೇಣುಕಾ ಜಗದಂಬಗ ಆದಿಶಕ್ತಿ ರೇಣುಕಾ ಜಗದಂಬಗ ಹೌದು. ಅನುಗ್ರಹ ಪ್ರಸಾದವನ್ನು ರೇಣುಕರಾಜ ಕೊಟ್ಟು ಹೌದು. ಆವಾಗ ಏನ್ ಬಂದಿ ಯಾರು ಬಂದಿದ್ದಾರೆ ರೇಣುಕಾ ಜಗದಂಬ ಬಂದಾಳ ಈ ಪ್ರಕಾರ ಬಂಜಿ ಬಂಜಿ ಅಂಥೇಳಿ ಹೌದು. ಜಗತ್ತಿನ ಮಂದಿ ಎಲ್ಲ ರೇಣುಕರಾಜ ಭೋಗಾವತಿಗ ಹೌದು. ಹಿಂದ ಚುಚ್ಚುತ್ತಾ ಇದ್ರು ಬೆನ್ನ ಹಿಂದ ಹೌದು. ಏನ ಚುಚ್ತಾ ಇದ್ರು ನಮ್ಮ ರಾಜ ಬಂಜಿದ್ದಾನ ಹೌದು. ಬಂಜಿ ಮುಖ ನೋಡಿದ್ರೆ ಯಾವ್ದು ಕೆಲ್ಸ ಹಂಗಿಲ್ಲ ಬಂಜಿ ಕೈಲಿ ನಾವು ಪಗಾರ ತೊಗೊಂಡ್ರ ಹೌದು. ನಮ್ಗ ಅರ್ಕತಿರಂಗಿಲ್ಲ ಬರ್ಕತಿರಂಗಿಲ್ಲ ಅಂತೇಳಿ ಹೌದು. ರೇಣುಕರಾಜಗ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರ ಹೌದು. ಆ ಪ್ರಕಾರ ಮುಖಾಂಬಾದಿ ವರದಿಂದ ಹಾ. ಇವತ್ತು ಏನಾಗ್ಯದ ಏನಾಗ್ಯದ? ಆದಿಶಕ್ತಿ ರೇಣುಕಾ ಜಗದಂಬ ಹುಟ್ಟಿಬೇಕಾದ್ರ ಹೌದು. ಅವ್ರ ಬಂಜಿತನೇ ಹಿಂದಕ್ ಆಗ್ಯಾದ ಅದಕ್ಕೆ ಹೇಳ್ತಾ ಇದ್ದಾರ ಹಾ. ಎಲ್ಲಿ ಕಾಣೆನೆ ಎಲ್ಲವ್ವನಂತ ಎಲ್ಲಿ ಕಾಣೆನೆ ಎಲ್ಲಿ ಕಾಣೆನೆ ಎಲ್ಲಮ್ಮನಂತಕ ಎಲ್ಲಿ ಕಾಣೆನೆ ಏ ಎಲ್ಲಿ ಕಾಣೆನೆ ಎಲ್ಲವ್ವನಂತವಳೆಲ್ಲಿ ಕಾಣೆನೆ ಎಲ್ಲಿ ಕಾಣೆನೆ ಎಲ್ಲಮ್ಮನಂತಕ ಎಲ್ಲಿ ಕಾಣೆನೆ ಎಲ್ಲಿ ಕಾಣೇನೋ ಶಿವನೊಲ್ಲ ಬೇಯನಿಸಿದೆ ಊಗರಗೊಳ್ಳದಲ್ಲಿ ಹುಟ್ಟಿ ಮಾಯ ಕಾರ್ತಿದೇವಿ ಎಲ್ಲಿ ಕಾಣೆನೆ ಎಲ್ಲಮ್ಮನಂತಕ ಎಲ್ಲಿ ಕಾಣೆನೆ ಎಲ್ಲಿ ಕಾಣೆನೆ ಎಲ್ಲಮ್ಮನಂತಕ ಎಲ್ಲಿ ಕಾಣೆನೆ ಮಂಡಲದೊಳಗ ಮಾಯಗಾರತಿ ಜಮದಗ್ನಿ ಋಷಿಯ ರುಂಡ ಹೊಡಿಸಿದ ಪುಂಡಗಾರತಿ ಮಂಡಲದೊಳಗ ಮಾಯಗಾರತಿ ಜಮದಗ್ನಿ ಪತಿಯ ರುಂಡ ಹೊಡಿಸಿದ ಪುಂಡಗಾರತಿ ನಾಲ ಒಂದೇ ಭಿಕ್ಷಕ್ಕೆ ಹೇಳಿದೆ ಉದೋ ಎಂಬುವರ್ಗ ನೀನ ವರ್ವನಿ ಕೊಟ್ಟೆ ಕಳ್ಳ ಸುಳ್ಳರ್ಗ ಒಲ್ದು ಕಾಲಾಗೆ ಜಯ ಕಟ್ಟಿ ಬಲ್ಲೆ ಬಲ್ಲೆ ಯೋಳ ಕೊಳ್ಳದ ಮಾಯಗಾತಿ ಎಲ್ಲಿ ಕಾಣೆನೆ ಎಲ್ಲಮ್ಮನಂತಕ ಎಲ್ಲಿ ಕಾಣೆನೆ ಎಲ್ಲಿ ಕಾಣೆನೆ ಎಲ್ಲಮ್ಮನಂತಕ ಎಲ್ಲಿ ಕಾಣೆನೆ ಮಂಡಲದೊಳಗ ಮಾಯಗಾರತಿ ಜಮದಗ್ನಿ ಋಷಿಯ ರುಂಡ ಹೊಡಿಸಿದ ಪುಂಡಗಾರತಿ ಮಂಡಲದೊಳಗ ಮಾಯಗಾರತಿ ಜಮದಗ್ನಿ ಋಷಿಯ ರುಂಡ ಹೊಡಿಸಿದ ಪುಂಡಗಾರತಿ ಕಲ್ಲು ಸುಳ್ಳು ಎನ್ನಗಾರತಿ ಉದೋ ಎಂಬುವರ್ಗ ನೀನೆ ವರ್ವನಿ ಕೊಟ್ಟಿ ಎಲ್ಲಿ ಕಾಣೆನೆ ಎಲ್ಲವ್ವನಂತಕ ಎಲ್ಲಿ ಕಾಣೆನೆ ಗಂಡ ಹೆಂಡರ ಮಾಡಿ ಭಂಡಾರ್ ಚೀಲವ ಹೊರ್ಸಿ ಒಳ್ಳೆ ಯೋಳ ಕೊಳ್ಳದ ಮಾಯಗಾತಿ ಎಲ್ಲಿ ಕಾಣೆನೆ ಎಲ್ಲವ್ವನಂತಕ ಎಲ್ಲಿ ಕಾಣೆನೆ ಬಾಳ ಮಂದಿಗೆ ಬೆತ್ತಲೆ ಮಾಡಿದೆ ನೀ ಅಂತ ಕೆವ್ವ ಬೇವ ನುಡಿಸಿ ಮೋಜ ನೋಡಿದೆ ಬಾಳ ಜನಗ ಬೆತ್ತಲ ಮಾಡಿದೆ ನೀ ಅಂತ ಕೆವ್ವ ಬೇವ ಮುಡಿಸಿ ಮೋಜ ನೋಡಿದೆ ಕಳ್ಳ
ಸುಳ್ಳರ್ನು ಒಲ್ದು ಕಾಲ ಕರ್ಮಿಯ ಕಳೆದು ಬಲ್ಲೆ ಬಲ್ಲೆ ಯೋಳ ಕೊಳ್ಳದ ಮಾಯಗಾರ್ತಿ ಎಲ್ಲಿ ಕಾಣ್ ಉಧೋ ಉಧೋ ಎಲ್ಲಿ ಕಾಣ್ ಉಧೋ ಉಧೋ ಎಲ್ಲಿ ಕಾಣ್ ಎಲ್ಲಿ ಕಾಣೇನೆ ಎಲ್ಲ ಮಾನಂತಕ ಎಲ್ಲಿ ಕಾಣ್ ಎಲ್ಲಿ ಕಾಣೇನೆ ಎಲ್ಲಿ ಕಾಣ್ ಎಲ್ಲಿ ಕಾಣೇನೆ ಎಲ್ಲ ಮಾನಂತಕ ಎಲ್ಲಿ ಕಾಣ್ ಎಲ್ಲಿ ಕಾಣೇನೆ ಚಿಕ್ಕ ಮಲ್ಲಿಗೆ ದೂರದುಂಡಿ ನೀ ಅಂಚಕ್ಕೆವ್ವ ಚಿಕ್ಕ ರಾಮನ ಅಪ್ಪಿಕೊಂಡಿ ಚಿಕ್ಕ ಮಗಲಿಗೆ ದೂರದುಂಡಿ ನೀ ಅಂತ ಕೆವ್ವ ಪರಶುರಾಮನ ಅಪ್ಪಿಕೊಂಡಿ ಚಿಕ್ಕ ಮಲ್ಲಿಗೆ ದೂರದುಂಡಿ ನೀ ಅಂಚಕ್ಕೆವ್ವ ಪರಶುರಾಮನ ಅಪ್ಪಿಕೊಂಡಿ ಚಿಕ್ಕ ಮಲ್ಲಿಗೆ ದೂರದುಂಡಿ ನೀ ಅಂತ ಕೆವ್ವ ಚಿಕ್ಕ ರಾಮನ ಅಪ್ಪಿಕೊಂಡಿ ಕಕ್ಕಯ್ಯವರ ಪ್ರಸಾದುಂಡಿ ಕಕ್ಕಯ್ಯ ಶರಣರ ಹುಟ್ಟಿವಂತ ರಾಜರ ಮಿಂಡಿ ಜಗದೋಳು ಮೂರ ಕಣ್ಣ ಮುಕ್ಕಣ್ಣ ನರಸಿಂಹ ಅಕರತೆ ಗುರುನಾಥ ಗೋವಿಂದ ಗವಲಜವ್ವ ಎಲ್ಲಿ ಕಾಣ್ ಉಧೋ 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 ಎಲ್ಲಿ ಕಾಣ್ ಎಲ್ಲಿ ಕಾಣೇನೆ ಎಲ್ಲ ಮಾನಂತಕ ಎಲ್ಲಿ ಕಾಣ್ ಎಲ್ಲಿ ಕಾಣೇನೆ ಉಧೋ 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 ಎಲ್ಲಿ ಕಾಣೆಲ್ಲಿ ಕಾಣೇನೆ ಎಲ್ಲವನಂತಕ ಎಲ್ಲಿ ಕಾಣೆಲ್ಲಿ ಕಾಣೇನೆ ಹೇ ಎಲ್ಲಿ ಕಾಣೆಲ್ಲಿ ಕಾಣೇನೆ ಎಲ್ಲವನಂತವಳೆಲ್ಲಿ ಕಾಣೆಲ್ಲಿ ಕಾಣೇನೆ ಎಲ್ಲಿ ಕಾಣೆಲ್ಲಿ ಕಾಣೇನೆ ಎಲ್ಲವನಂತವಳೆಲ್ಲಿ ಕಾಣೆ ಎಲ್ಲಿ ಕಾಣೇನೆ ಈ ಪ್ರಕಾರ ಆದಿಶಕ್ತಿ ರೇಣುಕಾ ಜಗದಂಬ ಹುಟ್ಟಿ ಹೌದು 12ನೇ ವರ್ಷಕ್ಕ ಆದಿಶಕ್ತಿ ಜಗದಂಬಾಗ ಹೌದು ಜಗತ್ತಿನ ಊರೊಳಗಿರುವಂತ ರಾಜ ಮಹಾರಾಜರು ಹೌದು. ಅತಿರಥಿ ಮಹಾರಥಿಗಳು ಬರ್ತಾ ಇದ್ದಾರ ಹೌದು ರೇಣುಕ ರಾಜ ಹೇಳ್ತಾ ಇದ್ದಾರ ಹಾ. ಭೋಗಾವತಿ ಹಾ ನಮಗ ಮೊದ್ಲು ಏನ್ ಚಿಂತಿತ್ತು ಹೆಚ್ಚಿತ್ತು ಏನ್ ಚಿಂತಿತ್ತು ನಮಗ ಮೊದಲ ಮಕ್ಕಳಿಲ್ಲ ಅಂತ ಚಿಂತಿತ್ತು ಹೌದು ಆದ್ರೆ ಕೊಲ್ಲೂರು ಮುಖಾಂಬ ಆಶೀರ್ವಾದದಿಂದ ಹಾ ನಮಗೊಬ್ಬಳು ಮಗಳಾಗಿದ್ದಾಳ ಹೌದು ಆ ಮಗಳ ಸಣ್ಣಗ್ ನಿಂತ್ರ ದೊಡ್ಡವಳಾಗಿದ್ದಾಳ ಸಣ್ಣವ್ರ ನಿಂತ್ರ ದೊಡ್ಡವಳಾಗಿದ್ದಾರ ಹೌದು ಈಗ ಮಗಳ ಏನಾಗಿದ್ದಾಳ ಏನಾಗಿದೆ 12ನೇ ವರ್ಷಕ್ಕ ಋತುಮತಿಯಾಗಿದ್ದಾಳ ಹೌದು 12ನೇ ವರ್ಷಕ್ಕ ಋತುಮತಿಯಾಗಿದ್ದಾರ ಹೌದು ಈಗ ನಮ್ಗ ಏನು ಚಿಂತೆ ಆಗಿತ್ತು ಅಂತ ಹೇಳಿದ್ರ ಏನ್ ಚಿಂತೆ ಇದೆ? ಈಗ ನಮ್ಮ ಮಗಳಗ ಜಗತ್ತಿನೊಳಗಿರುವಂತ ಶೂರವೀರ ಧೀರ ಹಾ ಪುಂಡ ಪ್ರತಾಪ ವರವನ್ನು ಹುಡುಕಿ ಹೌದು ನನ್ನ ಮಗಳಿಗ ಲಗ್ನ ಮಾಡಿದ್ರ ಹಾ ತಂದೆ ತಾಯಿ ಆಗಿದ್ದಕ್ಕ ಹೌದು. ನಮ್ಗ ಸ್ವಾರ್ಥಕ ಆಗತಾವ ಹರಿ ನಮಗ ಸಾರ್ಥಕ ಆಗತಾವ ಹಾರಾಯಣ ದೇವ ಹರ ಹರ ದೇವ ಮಹಾದೇವೈ ನಮ್ಗ ತಂದೆ ತಾಯಿ ಆಗಿದ್ದಕ್ಕ ಸ್ವಾರ್ಥಕ ಆಗ್ತದ ಅಂತ ಹೇಳಿ ಹೌದು ಆ ರೇಣುಕ ರಾಜ ಭೋಗಾವತಿ ಮಾತಾಡ್ಕೋಬೇಕಾದ್ರ ಹೌದು ಆವಾಗ ನನ್ಗೇನ್ ಕಡಿಮೆ ಆಗ್ಯದ ಏನ್ ಏನೇ ರೊಕ್ಕಕ್ಕ ಕಡಿಮೆ ಇಲ್ಲ ರೂಪಾಯಿಗ ಕಮ್ಮಿ ಇಲ್ಲ 16 ದೇಶವನ್ನು ತಿರುಗಿ ಹೌದು 6 ಬಣ್ಣ ಹಾ ಪತಿವ್ರತ ಶಿರೋಮಣಿ ಆದಂತ ಒಂದು ಚಲೋ ಹುಡುಗಗ ಕರ್ಕೊಂಡ ಹೌದು ಒಂದ ಗಂಡಗ ಕರ್ಕೊಂಡ ಹೌದು. ನನ್ನ ಮಗಳ ಮದ್ವೆಯ ಮಾಡ್ತೀನಿ ಅಂತ ಹೇಳಿ ಹೌದು. ರೇಣುಕ ರಾಜ ರೇಣುಕ ರಾಜ ಹೌದು ರೇಣುಕ ರಾಜ ಸಿದ್ಧ ಆಗ್ಬೇಕಾದ್ರ ಹೌದು ಆವಾಗ 56 ದೇಶದ ರಾಜರಿಗ ಹೌದು. ಅತಿರಥಿ ಮಹಾರಥಿ ಪುಂಡ ಪ್ರತಾಪಿ ಶೂರವೀರ ಧೀರರು ಹೌದು ರಾಜಕಾರಣಿಗಳು ಸಾಲಾಗಿ ಬಂದ ಅವರ ಅರಮನೆಯೊಳಗ ಕುಂದ್ರಿಸಿದ್ದಾರ ಹೌದು ಏ ನನ್ನ ಮುದ್ದಿನ ಮಗಳ ಹೌದು ಏ ರೇಣುಕ ನಿನಗ ಯಾರಿಗೆ ಮನ್ಸು ಬರ್ತದ ಹೌದು ಯಾರಿಗೆ ನಿನಗ ಮನ್ಸು ಬರ್ತದ ಹೌದು ಅವ್ರಿಗೆ ನೀನು ಏನ್ ಮಾಡು ಹೂವಿನ ಹಾರ ಹಾಕಿ ಬಿಡು ಹೌದು ನಿನಗ ಲಗನ ಮಾಡಿ ಕೊಡತೇನ ಹರನೇ ಹಾರಾಯಣ ದೇವ ಶಿವನೇ ಶಿವಾಯಣ್ಣ ದೇವೈ ಆದ್ರ ರೇಣುಕಾ ಜಗದಂಬ ಹೇಳ್ತಾ ಇದ್ದಾಳ ಹಾ ಈ ಹೆಣ್ಣಿನ ಜನ್ಮ ಹೆಂಗದ ಅಂತಿದ್ರ ಹೆಂಗದ ಈ ಹೆಣ್ಣಿನ ಜನ್ಮ ಹೆಂಗದಪ್ಪ ಅಂತಿದ್ರ ಹೆಂಗದ ಹುಟ್ಟಿದ ಕೂಡಲೇ ಈ ಹೆಣ್ಣಿನ ಜನ್ಮ ಹೌದು ತಂದೆ ತಾಯಿ ಸ್ವಾಧೀನದೊಳಗಿರ್ತದ ಹೌದು ಈ ಹೆಣ್ಣಿನ ಜನ್ಮ ಹಾ ಹುಟ್ಟಿದ ಕೂಡಲೇ ತಂದೆ ತಾಯಿ ಸ್ವಾಧೀನದೊಳಗಿರ್ತದ ಹೌದು ಮುಂದ ಲಗ್ನ ಆದ್ಕೊಳ್ಳೆ ಈ ಹೆಣ್ಣಿನ ಜನ್ಮ ಹಾ ಯಾರ ಸ್ವಾಧೀನದೊಳಗಿರ್ತದ ಗಂಡ ಸೌದಿನ ಇರ್ತದ ಸ್ವಲ್ಪ ಜೋರಾಗಿ ಹೇಳು ಜೋರ ಹೇಳ್ತೇನಲ್ರಿ ಈ ಹೆಣ್ಣಿನ
ಹೆಣ್ಣಿನ ಸ್ವಾಧೀನ ತಾಳಿ ಕಟ್ಟಿದ ಗಂಡನ ಸ್ವಾದ್ಯಂಗ ಇರ್ತದ. ಹೌದು ಮತ್ತ ಮುಂದ ಮುಪ್ಪ ಆದ್ಕೊಳೆ ಹಾ. ವಯಸ್ಸಾದ ಮುಪ್ಪ ಬಂದ್ಕೊಳೆ ಈ ಹೆಣ್ಣಿನ ಜನ್ಮ ಯಾರ ಸ್ವಾದ್ಯಂದ ಇರ್ತದ? ಯಾರ್ ಸಾಧ್ಯ ನೋಡಿ ಮಕ್ಕಳ ಹೊಟ್ಟಿಲೆ ಹುಟ್ಟಿದಂತ ಮಕ್ಕಳ ಸ್ವಾಧೀನದಾಗಿರ್ತದ. ಹೌದು ಈ ಹೆಣ್ಣಿನ ಜನ್ಮ ಹುಟ್ಟಿದ ಕೊಳ್ಳೆ ಹೌದು ತಂದೆ ತಾಯಿ ಸ್ವಾಧೀನದೊಳಗ, ಹೌದು ಮತ್ತ ಲಗ್ನ ಆದ್ಕೊಳ್ಳೆ ಗಂಡನ ಸ್ವಾಧೀನದೊಳಗ, ಹೌದು ವಯಸ್ಸಾದ್ಕೊಳ್ಳೆ ಮತ್ತೆ ಯಾರ್ಗಂತ ಹುಟ್ಟಿದಂತ ಮಕ್ಕಳ ಸ್ವಾಧೀನದಾಗಿರ್ತದ. ಹೌದು ಈಗ ಏನು ಮಾಡಬೇಕು? ಗಂಡು ಮಕ್ಕಳು ಬೇಕು, ಗಂಡು ಮಕ್ಕಳು ಬೇಕು ಅಂತ ಹೇಳಿ ಹೌದು ಕಂಡ ದೇವರಿಗೆ ಪೂಜೆ ಮಾಡ್ತೇವಿ. ಕಂಡ ದೇವ್ರಿಗೆ 101 ಕಾಯಿ ಹೊಡಿತೇವಿ, ಹೌದು ಹರಕಿ ಹೊತ್ತೇವಿ. ಗಂಡ ಮಗು ಬೇಕು ಅಂತ ಹೇಳಿ ದೇವ್ರಿಗೆ ವರ ಬಿಡ್ತೀವಿ. ಹೌದು ಆದ್ರೆ ಗಂಡ ಮಕ್ಳು ಏನ್ ಮಾಡ್ತಾವಪ್ಪ ಅಂತಿದ್ರೆ ಏನ್ ಮಾಡ್ತಾವ? ಸಣ್ಣವ್ರಲಿಂತ್ರ ದೊಡ್ಡವರಾಗ ನಾವು ಜೋಪಾನ ಮಾಡ್ತೀವಿ ಗಂಡ ಮಕ್ಕಳಿಗೆ. ಹೌದು ನಾವು ಒಂದು ಒತ್ತ ಊಟಕ್ಕೆ ಇಲ್ಲಂದ್ರು ನಮ್ಮ ಮಕ್ಕಳಿಗೆ ಎದಕ್ಕೂ ನಾವು ಕಡಿಮೆ ಮಾಡಂಗಿಲ್ಲ. ಹೌದು ನಾವೇನ್ ಮಾಡ್ತೀವಿ? ಏನ್ ಮಾಡ್ತೀವಿ? ನಮ್ಮ ಹೊಟ್ಟಿ ಹೊಡೆದು ನಮ್ಮ ಮಕ್ಕಳು ಚಲೋ ಇರ್ಲಿ ಅಂತ ಹೇಳಿ ಹೌದು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಹೌದು. ನಾವೇನ್ ಮಾಡ್ತೀವಿ? ಏನ್ ಮಾಡ್ತೀವಿ? ದೊಡ್ಡ ಇಂಜಿನಿಯರ್ ಮತ್ತೆ ದೊಡ್ಡ ಸೈಂಟಿಸ್ಟ್ ಮಾಡ್ತೀವಿ. ಹೌದು ಒಳ್ಳೆ ಜಕ್ಕ ಕಳಿಸ್ತಾರ. ನಾರಾಯಣ ದೇವ ಹರ ಹರ ದೇವ ಮಹಾದೇವೈ. ಈ ಪ್ರಕಾರ ತಂದೆ ತಾಯಿ ಸಣ್ಣವ್ರಲಿಂದ ದೊಡ್ಡವ್ರು ಬೇಕು. ಹೌದು ಆದ್ರ ಏನು ಆಗ್ತಿಲ್ಲ, ಲಗ್ನ ಆದ್ಕೊಳ್ಳೆ ತಾಯಿಗ ನೋಡಿದ್ರ ಮಕ್ಕಳಿಗ ಹಂಗಿಲ್ಲ, ಹೌದು ತಂದೆಗೆ ನೋಡಿದ್ರ ಮಕ್ಕಳ ಹಂಗಿಲ್ಲ. ಹೌದು. ಅವಾಗ ಹೆಂಡತಿ ಹೇಳ್ತಾಳ, ಏನ್ ಹೇಳ್ತಾರೆ? ಏನ್ರಿ ಹಾ ಇವತ್ತ ನಿಮ್ಮ ತಾಯಿ ಇರ್ಬೇಕ, ನಿಮ್ಮ ತಂದೆ ಇರ್ಬೇಕ, ಇಲ್ಲಿ ನಾನ್ ಇರ್ಬೇಕು, ಹೌದು ಚಾಯ್ಸ್ ನಿಮಗೈತಿ, ನಾನು ಅವರು ಅಂತ ಹೇಳಿ ಹಾ ಅವರು ಪತಿ ರಾಯಿಗೆ ಹೇಳ್ಬೇಕಾದ್ರ ಹೌದು ಪತಿ ಏನ್ ಮಾಡ್ಬೇಕ್ರಿ? ಏನ್ ಮಾಡಬೇಕು? ಇತ್ತಾಗ ತಂದೆ ತಾಯಿಗಂತೇನಿ ಇಕ್ಕಿ ಕಳ್ಕೋಬೇಕು, ಹೌದು ಮತ್ತೆ ಇಕ್ಕಿ ಬೇಕಾದ್ರೆ ತಂದೆ ತಾಯಿಗೆ ಕಳಿಸ್ಬೇಕು. ಹೌದು ಏನ್ ಮಾಡ್ಲಿ ಅಂತ ಹೇಳಿ ಧರ್ಮ ಸಂಕಟಲಿಂತ್ರ ಹೌದು ಅದರ ಸಲುವಾಗಿ ಹಾ. ಜಗತ್ತಿನೊಳಗ ತಂದೆ ತಾಯಿಗಿಂತ ದೊಡ್ಡ ದೇವ್ರು ಯಾವ್ದು ಇಲ್ಲ. ಹೌದು ಕಂಡ ದೇವ್ರಿಗೆ ಪೂಜೆ ಮಾಡ್ತೇವಿ, ಪುನಸ್ಕಾರ ಮಾಡ್ತೇವಿ, ಹೌದು ಕಂಡ ದೇವಸ್ಥಾನಕ್ಕೆ ಹೋಗ್ತೇವಿ. ಹೌದು. ಆದ್ರ ಮನಿ ಒಳಗೆ ಇರ್ತಾರ ತಂದೆ ತಾಯಿ. ಹಾ. ತಂದೆ ತಾಯಿಗೆ ನೋಡ್ಲಾರ್ದಂಗ ಹಾ. ಕಂಡ ದೇವ್ರಿಗೆ ಎಷ್ಟು ಪೂಜೆ ಮಾಡಿದ್ರಿ ಏನ್ ಫಲ? ಹೌದು. ಹೊಳ್ಯಾಗ ಹುಂಚೆ ಹಣ್ಣು ತೊಳೆದ್ರಿ ಏನ್ ಫಲ ಅಂತೇಳಿ ಹೌದು. ನಮ್ಮ ಮಹಾತ್ಮರು ಹೇಳತಾರ. ಏನನ ಮುದ್ದಿನ ಮಗಳ ಹೌದು. ರೇಣುಕಾ ಜಗದಂಬ ಹೌದು. ನಿನಗ ವರ ಬಂದಿದ್ದಾವ. ಹಾ. 56 ದೇಶದ ರಾಜರು ಬಂದಿದ್ದಾರ. ಹೌದು. ನಿನಗ ಯಾರ ಮನಸ್ಸಿಗೆ ಬರ್ತಾರು? ಹೌದು ನಿನಗ ಯಾರಿಗ ಮನಸ್ಸು ಬರ್ತಾರು? ಹಾ. ಅವ್ರ ನಿನಗೆ ಹೂವಿನ ಹಾರ ಹಾಕ್ಬಿಡ್ ಮಗಳು, ಹಾ. ನಿನಗ ನಾನು ದಾರಿ ಎಳೆದು ಕೊಡತೇನ. ಹರಿ. ಆಯ್ತು, ತಂದೆ ತಾಯಿ ಮಾತು ಕೇಳಲಾರ್ದಂತ ಮಕ್ಕಳು ಹದ್ದಕ್ಕಾಗಿ ನಾಯಿ ಪಾಲಾಗ್ತದ ಅಂತೇಳಿ ಹೌದು ರೇಣುಕಾ ಜಗದಂಬ 12 ವರ್ಷದ ಋತುಮತಿಯಾಗಿ ಹೌದು ಆ ಹೂವಿನ ಹಾರ ತಗೊಂಡು ಹೌದು ಅತಿರಥಿ ಮಹಾರಥಿ 56 ದೇಶದ ರಾಜರ್ಗ ಹಾ. ಯಾರ ರಾಜಗ ಹೂವಿನ ಹಾರ ಹಾಕ್ಬೇಕಂತ ಇಲ್ಲಿ ಹೋಗ್ತಾ ಇದ್ದಾರ. ಹೌದು ಆದ್ರ ರೇಣುಕಾ ಜಗದಂಬಗ ಯಾರ ಮನಸ್ಸಿಗೆ ಬರಬಲ್ರು. ಹರಿ. ಆದ ಸರಿಯಾದ ಸಮಯದೊಳಗ ಏನ 7 ಕೊಳ್ಳದಲ್ಲಿರುವಂತ ಯಾರು ಜಮದಗ್ನಿ ಹೌದು ಸತ್ಯವತಿ ಮುರುಘ ಮಹರ್ಷಿ ಮಗನಾದಂತ ಜಮದಗ್ನಿ ತಪಸ್ಸೆ ಕುಂದಿರಬೇಕಾದ್ರ ಹೌದು ಅವಂಗ ನೆನಪಾದ್ರ ಬಂದಾವ. ಹರಿ. ಇವತ್ತ ರೇಣುಕ ರಾಜ ಸಭಾ ಕೂರ್ಸ್ತೀನಂದಾನ. ಹೌದು ಆ ಸಭಾಕ್ಕ ನನಗ ಆಮಂತ್ರಣ ಕೊಟ್ಟಿದ್ದಾನ. ಹೌದು ನಾನ ಈಗ ಹೋಗಲಿಲ್ಲ ಅಂತ ಹೇಳಿದ್ರೆ ನನಗ ಏನ್ ಮಾಡ್ತಾ ಇದ್ದಾನ? ಏನ್ ಮಾಡ್ತಾ ಇದ್ದಾರೆ? ಜಮದಗ್ನಿ ಮಾತು ಕೊಟ್ಟು ಮಾತಿಗೆ ತಪ್ಪಿದ ಅಂತ ಹೇಳಿ ಹೌದು ನನಗ ಹಗಲ ಮಾತು ಕೊಡ್ತಾ ಇದ್ದಾರ ಅಂತ ಹೇಳಿ ಹೌದು 7 ಕೊಳ್ಳದಲ್ಲಿರುವಂತ ಜಮದಗ್ನಿ ಮಹಾಸ್ವಾಮಿಗಳು ಹೌದು ತನ್ನ ತಪಸ್ಯದ ಬಲದಿಂದ, ತನ್ನ ಯೋಗದ ಬಲದಿಂದ ಹೌದು ಅವರು 7 ಕೊಳ್ಳನ್ನು ಬಿಟ್ಟು ಹೌದು. ಒಂದು ಮಿಂಚಿನ ಆಕಾರದಿಂದ ಹಾ. ಕಾಶ್ಮೀರ ದೇಶಕ್ಕ ಬಂದಾರ. ಹರಿ. ಕಾಶ್ಮೀರ ದೇಶಕ್ಕ ಬಂದಾರ. ನಾರಾಯಣ ದೇವ ಹರ ಹರ ದೇವ ಮಹಾದೇವೈ. ಕಾಶ್ಮೀರ ದೇಶದೊಳಗ ಅತಿರಥಿ ಮಹಾರಥಿ ಸಾಧುರು ಸಂತರು ಹಾ. ಮತ್ತು ರಾಜ ಪುಂಡ ಪ್ರತಾಪರು 2 ಸಾಲಿನೊಳಗ ಕುಂತಿದ್ರು. ಹೌದು ರೇಣುಕಾ ರಾಜನ ಮಗಳು ರೇಣುಕಾ ಜಗದಂಬ ಹೌದು ಹೂವಿನ ಹಾರ ಯಾರಿಗೂ ಹಾಕ್ಲಾರ್ದಂಗ ವಾಪಸ್ ಬಂದ್ರು. ಹಾ. ಮಗಳ ಹಾ. ಯಾಕವ್ವ ಹೂವಿನ ಹಾರ ಯಾಕೆ ತಗೊಂಬಂದಿ? ಹಾ. ಹೇ ಅಪ್ಪಾಜಿ ಅವರೇ, ಹಾ. ಇದರ ಒಳಗ ನನಗ ಲಗ್ನ ಆಗವ್ರು ಯಾರು ಇಲ್ಲ. ಈ ರಾಜ ಮಹಾರಾಜರು ಎಲ್ಲ ನನ್ನ ಹೊಟ್ಟಿಲೆ ಹುಟ್ಟಿದಂತ ಹೌದು ಮಕ್ಕಳ ಸಮಾನ ಇದ್ದಾರ. ಹರಿ. ಮಕ್ಕಳ ಸಮಾನ ಇದ್ದಾರ.
ಆದ್ರೆ ಇದ್ರೊಳಗೆ ನನಗೆ ಲಗ್ನ ಆಗೋರು ಯಾರು ಇಲ್ಲ. ಹೌದು. ನಿನಗೆ ಲಗ್ನ ಆಗೋರು ಎಂತವ್ರು ಬೇಕು? ಎಂತವ್ರು ಬೇಕು? ಅವಾಗ ಹೇಳ್ತಾ ಇದ್ದಾಳ ರೇಣುಕಾ ಜಗದಂಬ, ಹಾ. ನನಗ ಸೂರ್ಯ ಚಂದ್ರ ಇರುವರೆಗ, ಸೂರ್ಯ ಚಂದ್ರ ಇರುವರೆಗ, ಹೌದು. ಸೂರ್ಯ ಚಂದ್ರ ಇರುವರೆಗ ನನ್ನ ಮುತ್ತೈದತನ ಅಳಕಬಾರ್ದು. ಹೌದು. ನನ್ನ ಮುತ್ತೈದತನ ಗಟ್ಟಿ ಇರಬೇಕು. ಹೌದು. ನನ್ನ ಕುಂಕುಮ ಅಳಕಬಾರ್ದು. ಅಂತ ಗಂಡಗ ನಾನು ಲಗ್ನ ಆಗತೇನ. ಹರನೇ ಹರಯನ್ನ ದೇವ, ಶಿವನೇ ಶಿವಯನ್ನ ದೇವೈ. ಮರ ಮರ ಮರ್ಗತಾರ ಬ್ರಹ್ಮಾರೆ ದಾರಿ, ಎಂದ ಭಾಗ್ಯ ನಂದಯ್ಯ. ಬ್ರಹ್ಮಾರೆ ದಾರಿ. ಆವಾಗ ರೇಣುಕ ರಾಜ ಹೇಳ್ತಾ ಇದ್ದಾನ, ಹಾ. ಎಂತ ಆಶೆ ಎಂತ ಮನಸ್ಸವ್ವ ನನ್ನ ಮಗಳನಿಂದ. ಸೂರ್ಯ ಚಂದ್ರ ನಿನಗೆ ಮುತ್ತೈದತನ ಅಳಕಬಾರ್ದಂತೆಯಲ್ಲ ತಾಯಿ. ಹೌದು. ಇಂಥ ಎಲ್ಲಿಂದ ತಂಬರ್ಲಿ ನಿನಗ ಗಂಡ. ಹೌದು. ಯಾಕಂದ್ರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಹೌದು. ಜನನ ಉಚಿತ ಮರಣ ಖಚಿತ. ಹೌದು. ಅಂತದ್ರೊಳಗ ನಿನಗ ಮುತ್ತೈದತನ ನೀನು ಸದಾ ಇರ್ಬೇಕಂತಿದಿ. ಹೌದು. ಇಂಥ ಗಂಡ ಎಲ್ಲಿಂದ ತಂಬರ್ಲಿ. ಹಾ. ಆಶೆ ನೋಡಿದ್ರೆ ಆನೆ ಘಾತ್ರ, ಹೌದು. ಆಶೆ ನೋಡಿದ್ರೆ ಆನೆ ಘಾತ್ರ. ಹೌದು. ನನ್ನ ಮಗಳ ಲಗ್ನ ಮುಂಜಿವಿಲ್ದ ಸನ್ಯಾಸಿ ಆಗ್ತಾಳಂತೇಳಿ ಹೌದು. ರೇಣುಕರಾಜ ಕಣ್ಣೀರ ಚಲ್ಲತಾರ. ಹರೇ. ಆದ ಸರಿಯಾದ ಸಮಯಕ್ಕ ಹೌದು. ಆ ಸಾಧು ಸಂತರ ಸಾಲಿನೊಳಗ ಕಡೆ ಸಾಲಿನೊಳಗ ಒಂದ ಕುರ್ಚಿ ಖಾಲಿ ಇತ್ತು. ಹೌದು. ಆ ಕುರ್ಚಿ ಒಳಗ ಯಾರು ಬಂತಾ ಇದ್ದಾರ? ಯಾರ್ ಬರ್ತಾ ಮೂರ ಇದ್ದಾರೆ? ಕಣ್ಣಿನ ಮುಖಣ್ಣ. ಹೌದು. ಮೂರ ಕಣ್ಣಿನ ಮುಖಣ್ಣ ಜಮದಗ್ನಿ ಮಹಾರಾಜರು ಬಂದ ಕುಂತಾರ. ಹರೇ. ಮನ್ಸಾಗಿರೋದು ಎರಡು ಕಣ್ಣು. ಹೌದು. ಅಮ್ಮನವ್ರಗ ರೋಮು ರೋಮಿಗ ಕಣ್ಣಿದ್ದಾವ. ಹೌದು. ಆ ತನ್ನ ದಿವ್ಯ ದೃಷ್ಟಿಯಿಂದ ರೇಣುಕಾ ಜಗದಂಬ ಹೇಳ್ತಾ ಇದ್ದಾಳ. ಹಾ. ಅಲ್ಲೇ ಕಡೆ ಸಾಲಿನೊಳಗೆ ಕುಂತವ್ರು ಜಮದಗ್ನಿ ಮಹಾಸ್ವಾಮಿಗಳು. ಹೌದು. ಅವರು ಶಂಕರನ ಅವತಾರ, ಅವರು ಶಂಕರನ ಅವತಾರ. ಹೌದು. ನಾನು ಪಾರ್ವತಿ ಅವತಾರ ಇದ್ದಾರೆ. ಹಾ. ನಾನು ಪಾರ್ವತಿ ಅವತಾರ ಇದ್ದೇನೆ. ಹೌದು. ಇವರ ನನಗ ಸ್ವಾಮಿ, ಈಕೆ ನಾನು ಅವ್ರಿಗೆ ಪತ್ನಿ ಅಂತ ಹೇಳಿ ಹೌದು. ಗಬಕ್ಕ ಅಂತೇಳಿ ಹೂವಿನ ಹಾರ ತಗೊಂಡು ಓಡಿ ಹೋದಕ್ಕಿನ ಹೌದು. ಜಮದಗ್ನಿ ಕೊರಳೇಗ ಹಾಕತಾಳ. ಹರೇ. ಜಮದಗ್ನಿ ಕೊಳ್ಳಗ ಹಾಕತಾಳೆ. ಹಾರಾಯಣ ದೇವ, ಹರ ಹರ ದೇವ ಮಹಾದೇವೈ. ಅದಕ್ಕೆ ಹೇಳ್ತಾ ಇದ್ದಾರ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯು ಮಾಡಿ ಕೊಟ್ಟಾರವ ಜಾಮದಗ್ನಿಗ. ಈ ಪ್ರಕಾರ ಜಮದಗ್ನಿ ಸ್ವಾಮಿಗ ರೇಣುಕಾ ಜಗದಂಬ ಲಗ್ನ ಆಗ್ಬೇಕಾದ್ರ ಹೌದು. ಆವಾಗ ಹೇಳ್ತಾ ಇದ್ದಾರ, ಹಾ. ಬ್ಯಾಡ ಬ್ಯಾಡ ರೇಣುಕಾ, ಹೌದು. ನನಗ ನೀ ಲಗ್ನ ಆದ್ರೆ ಯಾ ಸುಖ ಅನ್ಭವಿಸ್ತೀಯ. ಹೌದು. ಅಡವಿ ಒಳಗ ಗೆಡ್ಡೆ ಗೆಣಸತ್ತಿಂದ ನಾನು ಏನ್ ಮಾಡವ, ಏನ್ ಮಾಡ? ಯೋಗ ಯಾಗ ತಪಸ್ಯವನ್ನು ಮಾಡಿ ಹೌದು. ಗಾಳಿ ಕುಡಿದು ಗಾಳಿ ಒಳಗ ನಾ ಇರುವಂತವ ನಾನು. ಹೌದು. ನನಗ ನಿನ್ನ ಲಗ್ನ ಆದ್ರೆ ನಿನಗೆ ಏನು ಪ್ರಾಪ್ತ ಆಗ್ತದ? ಹೌದು. ಬ್ಯಾಡ, ನೀನು ಯಾರಿಗಾರ ರಾಜಾಗರ ಲಗ್ನ ಆಗು, ಹೌದು. ನಾನು ನಿನಗ ವರ ಕೊಡ್ತೀನಿ, ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿ ಜಮದಗ್ನಿ ಹೇಳ್ಬೇಕಾದ್ರ, ಹೇ ಸ್ವಾಮಿ, ನೀವು ಶಿವ, ನಾನು ಪಾರ್ವತಿ, ನೀವ ನಮ್ಗ ಗಂಡ, ಇಲ್ಲಿಕ ನಾ ಸನ್ಯಾಸಿ ಆಗ್ತೀನಿ ಅಂತೇಳಿ ಹೌದು. ರೇಣುಕಾ ಜಗದಂಬ ಹಠ ಮಾಡಿ ಕುಂದಿರಬೇಕಾದ್ರ, ಈ ಪ್ರಕಾರ ರೇಣುಕರಾಜನ ಮಗಳು ಕಾಶ್ಮೀರ ದೇಶದ ರಾಜ ಎಲ್ಲಿ ಮತ್ತೆ 7 ಕೊಳ್ಳದ ಜಮದಗ್ನಿಯಲ್ಲಿ. ಹೌದು. ಈ ಪ್ರಕಾರ ಸತಿಪತಿ ರೇಣುಕರಾಜನ ಮಗಳು ರೇಣುಕಾ ಜಗದಂಬ ಹೌದು. ಮತ್ತೆ ಜಮದಗ್ನಿ ಸತಿಪತಿಗಳಾಗಿ ಕುಂತಾರ. ಹರೇ. ಆ ಪ್ರಕಾರವಾಗಿ ಹೇಳ್ತಾ ಇದ್ದಾರ, ಹಾ. ಕೋಪ ಬಿಡು, ಕೋಪ ಬಿಡು, ಕರುಣಾ ದಿನದಲ್ಲೇ ನೋಡು, ಶಾಂಭವಿ ದಯ ಮಾಡು. ಕೋಪ ಬಿಡು, ಕೋಪ ಬಿಡು, ಕರುಣಾ ದಿನದಲ್ಲಿ ನೋಡು, ಶಾಂಭವಿ ದಯ ಮಾಡಿ. ಆ ಕೋಪ ಬಿಡು, ಕೋಪ ಬಿಡು, ಕರುಣಾ ದಿನದಲ್ಲೇ ನೋಡು, ಶಾಂಭವಿ ದಯ ಮಾಡೈ. ಕೋಪ ಬಿಡು, ಕೋಪ ಬಿಡು, ಕರುಣಾ ದಿನದಲ್ಲಿ ನೋಡು, ಶಾಂಭವಿ ದಯ ಮಾಡಿ. ದೇವಿ ನಾ ನಿನ್ನ ಧ್ಯಾನದಲ್ಲಿ, ಭವಾನಿ ನಾ ನಿನ್ನ ಧ್ಯಾನದಲ್ಲಿ, ಧ್ಯಾನದಲ್ಲಿ ದೇವಿ ಭಕ್ತರ ದಯದಿಂದ. ಕೋಪ ಬಿಡು, ಕೋಪ ಬಿಡು, ಕರುಣಾ ದಿನದಲ್ಲಿ ನೋಡು, ಶಾಂಭವಿ ದಯ ಮಾಡಿ. ದೇವಿ ಗೋವಿಂದ ನಿನ್ನ
ದಾಸ ಜಗದಾಂಬೆ ಗೋವಿಂದ ನಿನ್ನ ದಾಸ ನಿನ್ನ ದಾಸ ಸೇವೆ ಮಾಡುವೆ ಉಲ್ಲಾಸ ಜಯ ಜಯ ಜಗದಂಬಾ ಕೋಪ ಬಿಡು ಕೋಪ ಬಿಡು ಕರುಣಾದಿನದಲ್ಲಿ ನೋಡು ಶಾಂಭವಿದಯ ಮಾಡಿ ಕೋಪ ಬಿಡು ಕೋಪ ಬಿಡು ಕೋಪ ಬಿಡು ಕೋಪ ಬಿಡು ಕರುಣಾದಿನದಿಂದ ನೋಡು ಶಾಂಭವಿದಯ ಮಾಡಿ ಈ ಪ್ರಕಾರ ಆದಿಶಕ್ತಿ ರೇಣುಕರಾಜನ ಮಗಳು ರೇಣುಕಾ ಜಗದಂಬ ಮತ್ತು ಯಾರು ಭೋ ಜಮದಗ್ನಿ ಸ್ವಾಮಿಗಳು ಲಗ್ನ ಆಗ್ಬೇಕಾದ್ರ ಹೌದು. ಆವಾಗ ರೇಣುಕರಾಜನ ಮಗಳೇ ಏ ರೇಣುಕಾ ಜಗದಂಬ ನೀ ನನಗ ಲಗ್ನ ಆಗ್ಬೇಕಾದ್ರ ಹೌದು ನಾನು ಹೇಳದಂಗ ಕೇಳಬೇಕು ಹೌದು. ಮತ್ತ ನೀನು ಯಾವುದು ಬೆಳ್ಳಿ ಬಂಗಾರ ವಜ್ರ ವೈಡೂರ ಮುತ್ತು ಮಾಣಿಕ್ಯ ರವರತ್ನ ಲಾಲ ಕುಂಜರ ಹೌದು. ಯಾವುದು ಜರದ ಸಿರಿ ಹೌದು. ಯಾವುದೇ ಪ್ರಕಾರ ಜರದ ಪೀತಾಂಬರ ಉಡಬಾರ್ದು ಹೌದು. ಬಿಳಿ ಸೀರಿ ಬಿಳಿ ಕುಬಸ ಹಣೆ ತುಂಬ ಕುಂಕುಮ ಹೌದು ಹಣೆ ತುಂಬ ಕುಂಕುಮ ಹಚ್ಕೊಂಡು ಹೌದು. ನೀನು ಮುತ್ತೈದೆಯಾಗಿ ನಾ ಹೇಳ್ದಂಗ ಕೇಳಬೇಕು ಹೌದು. ನಾ ಕೊಟ್ಟಷ್ಟು ಕೂಳ ತಿನ್ನಬೇಕ ಹರಿ. ನಿನ್ನ ಕೊರಳಿನೊಳಗ ಯಾವುದೇ ಪ್ರಕಾರ ಬಂಗಾರದ ಆಭರಣ ಇರಬಾರ್ದು ಹೌದು. ನಿನ್ನ ಕೊರಳಿನೊಳಗ ಒಂದ ಹೌದು. ಬಂಗಾರದ ಚಿನ್ನದ ಒಂದ ತಾಳಿ ಹೌದು. ಉಳ್ಕಿ ಚಿನ್ನ ನಿನ್ನ ಮೈ ಮೇಲೆ ಇರಬಾರ್ದು ಅಂತ ಹೇಳಿ ಹೌದು. ಜಮದಗ್ನಿ ಮಹಾಸ್ವಾಮಿ ಹೇಳ್ಬೇಕಾದ್ರ ಹೌದು. ಮುತ್ತೈದಕ್ಕಿಂತ ಜಗತ್ತಿನೊಳಗ ಯಾವುದು ದೊಡ್ಡದಿಲ್ಲ ಹೌದು. ಕುಂಕುಮ ಭಾಗ್ಯಕ್ಕಿಂತ ಜಗತ್ತಿನೊಳಗ ಇನ್ನೊಂದು ಯಾವುದು ಭಾಗ್ಯ ಇಲ್ಲ ಹೌದು. ನೋಡ್ರಿ ಬೇಕಾದ್ರೆ ನೀವು ಜಗತ್ತಿನೊಳಗ ಎಷ್ಟೋ ಶ್ರೀಮಂತಿರ್ತಾರ ಹೌದು. ಎಷ್ಟೋ ವೈಭವ ಎಷ್ಟೋ ಬಂಗಾರ ಮುತ್ತು ಮಾಣಿಕ್ಯ ಎಷ್ಟೋ ಧರಿಸಿದ್ದಾರ ಹೌದು. ಆದ್ರೆ ಒಂದ 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 ಹಣಿ ಮೇಲೆ ಸಿಂಧೂರ ಇಲ್ಲ ಅಂತ ಹೇಳಿದ್ರ ಹೌದು. ಆದ ಎಲ್ಲ ಹಾಕಿದ್ರು ವ್ಯರ್ಥ ಕಾಣ್ತದ ಹೌದು. ಯಾಕಂದ್ರ ಮುತ್ತೈದೆಗ ಹಾ. ಕುಂಕುಮಕ್ಕಿಂತ ಜಗತ್ತಿನೊಳಗೆ ಯಾವುದು ಭಾಗ್ಯ ದೊಡ್ಡದಲ್ಲ ಅಂತೇಳಿ ಹೌದು. ಆ ಜಮದಗ್ನಿಗ ರೇಣುಕಾ ಜಗದಂಬ ಹೇಳ್ಬೇಕಾದ್ರ ಹೌದು. ಆಯ್ತು ನೀವು ಹೇಳ್ದಂಗ ಕೇಳ್ತೀನಿ ಅಂತೇಳಿ ಹೌದು. ರೇಣುಕರಾಜನ ಮಗಳು ಹಾ. ಜಮದಗ್ನಿಗೆ ಲಗ್ನ ಆಗ್ಬೇಕಾದ್ರ ಹೌದು. ಬಿಳಿ ಸೀರೆ ಬಿಳಿ ಕಬುಸವನ್ನು ತೊಡ್ಕೊಂಡು ಹೌದು. ಆವಾಗ ಯಾವ ಪ್ರಕಾರ ಸೇವೆ ಮಾಡ್ತಾ ಇದ್ದಾನ ಅಂತ ಹೇಳಿದ್ರೆ ಯಾವ ಪ್ರಕಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ 4 ಗಂಟೆಗೆ ಎದ್ದು ಹೌದು. ಮಲಪ್ರಭಾ ಹೊಳಿ ಒಳಗ ಜಳಕ ಜಾಪತ್ರವನ್ನು ಮಾಡಿ ಹೌದು. ಉಸಕಿನ ಕೊಡ ಮಾಡಿ ಕರುಣಾಧಾರಿ. ಶರಪಿನ ಶಿಂಬಿಯ ಮ್ಯಾಲೆ ಕರುಣಾಧಾರಿ. ಉತ್ತಮವಾದ ನೀರ ತಂದು ಕರುಣಾಧಾರಿ. ಪತಿ ಸೇವೆ ನಡೆಸಾಳಯ್ಯ ಕರುಣಾಧಾರಿ. ಅಯ್ಯ ಕೇಳಿರಿ ನಮ್ಮ ದೈವ ಕರುಣಾಧಾರಿ. ಆಹಾರನೇ ಹಾರ ಎನ್ನ ದೇವ ಶಿವನೇ ಶಿವ ಎನ್ನ ದೇವೈ. ಈ ಪ್ರಕಾರ ಉಸುಕಿನೊಳಗ ಕೊಡವನ್ನು ಮಾಡಿ ಶರಪಿನ ಮೇಲೆ ಶಿಂಬಿ ಮಾಡಿ ಹೌದು. ಆ ಶಿಂಬಿ ಮೇಲೆ ಏನ್ ಮಾಡ್ತಾ ಇದ್ದಾರ ಏನ್ ಮಾಡ್ತಾ ಆ ಇದ್ದಾರೆ? ಕೊಡವನ್ನು ಇಟ್ಕೊಂಡು ಪತಿ ಪಾದಕ್ಕ ಬ್ರಾಹ್ಮಿ ಮುಹೂರ್ತದೊಳಗ ಉತ್ತಮ ನೀರು ತಗೊಂಡ ಹೌದು. ಪತಿ ಪಾದ ಸೇವೆ ನಡೆಸಾರ ಹರಿ. ಒಂದ ದಿವಸ ಒಂದ ದಿವಸ ಏನಾಗ್ಯದ ಅಂತ ಹೇಳಿದ್ರ ಏನಾಗ್ಯದ? ಆ ಮಲಪ್ರಭಾ ಹೊಳಿ ಒಳಗ ಇಂದ್ರ ಲೋಕದವರು ಗಾಂಧರ್ವ ಹೌದು. ನೀರಿನ ಚೆಲ್ಲಾಟ ಆಡ್ತಾ ಇದ್ದಾರ ಹೌದು. ಆ ನೀರಿನ ಚೆಲ್ಲಾಟ ಆಡ್ಬೇಕಾದ್ರ ಹಾ. ಆ ನೀರಿನ ಶಬ್ದ ಯಾರಿಗ ಕೇಳೈತಿ ಯಾರಿಗೆ? ರೇಣುಕಾ ಜಗದಂಬ ಕಿವಿಗ ಕೇಳ್ಯಾವ ಹರಿ. ರೇಣುಕಾ ಜಗದಂಬ ನೀರ ತಗೊಂಡು ಹೋಗುವಂತಕ್ಕಿ ರೇಣುಕಾ ಜಗದಂಬ ಹೌದು. ಹಿಂದೆ ತಿರುಗಿ ನೋಡಬೇಕಾದ್ರ ಹೌದು. ನೀರಿನೊಳಗ ಇಂದ್ರಲೋಕದವರು ಗಾಂಧರ್ವ ನೀರಿನೊಳಗ ವಜ್ರ ವೈಢ್ಯೂರ ಆಭೂಷವನ್ನು ತೊಡ್ಕೊಂಡು ಹೌದು. ನೀರಿನೆಲ್ಲ ಚೆಲ್ಲಾಟ ಆಡ್ಬೇಕಾದ್ರ ಹೌದು. ಆವಾಗ ರೇಣುಕಾ ಜಗದಂಬ ಹೇಳ್ತಾ ಇದ್ದಾಳ ಹಾ. ನಾನು ಈಗ ಸಣ್ಣಕ್ಕಿದ್ದಾಗ ನನ್ನ ತವರು ಮನಿಯೊಳಗ ಹೌದು. ನನ್ನ ತವರು ಮನಿಯೊಳಗ ಹೆಂಗಿದ್ದೆ ಹಾ. ವಾರ್ಗಿಗೆ ತರ್ಕೊಂಡಾಗ ಹಿಂಗ ಮೈ ಮೇಲೆ ಬಂಗಾರ ಆಭರಣ ಹಾಕೊಂಡು ಹೌದು. ಹಿಂಗ ನೀರಿನ ಚೆಲ್ಲಾಟ ಆಡ್ತಿದ್ದೆ ಹೌದು. ಆದ್ರೆ ರೇಣುಕರಾಜ ಈಗ ಹೇಳ್ತಾ ಇದ್ದಾರ ಯಾರು ಯಾರು? ರೇಣುಕರಾಜನ ಮಗಳು ರೇಣುಕಾ ಜಗದಂಬ ಹೇಳ್ತಾ ಇದ್ದಾಳ ಹಾ. ಜಮದಗ್ನಿಗ ಲಗ್ನ ಆಗಿ ಹೌದು. ಈಗ ನಾನು ಯಾವ್ದು ತೊಡೋಂಗಿಲ್ಲ ಯಾವ್ದು ಉಡೋಂಗಿಲ್ಲ ಅಂತೇಳಿ ಹೌದು. ಆ ದೇವಿ ಮನಸ್ಸಿನೊಳಗ ಅಷ್ಟೇ ಹೇಳಿದ್ದಕ್ಕ ಹೌದು. ಸೌತಿಕಾಯಿ ಸೀಳಿದಂಗ ತಲೆ ಮೇಲಿದ್ದಂತ ಕೊಡ ಹೌದು. ಎಡ ಭಾಗ ಆದ್ರ ಆಗ್ಯಾವ ಹರಿ. ಕೋಡ ಎಡವಗಾಗ್ಯಾವ. ಹಾರ ಎನ್ನ ದೇವ ಹರ ಹರ ದೇವ ಮಹಾದೇವೈ.
ಸೌತಿಕಾಯಿ ಸೀದಂಗ ಭಾಗ ಹಾಕಿ ಹೌದು. ಉಸುಕಿನೊಳಗ ಉಸುಗಾಯ್ತು ಕೊಡ ಹೌದು. ಮತ್ತ ಶರಪರಾಜ ಮಾಯವಾಯ್ತು ಹೌದು. ಎಷ್ಟೋ ಕೊಡ ಮಾಡಕ ಹೋಗ್ತಾ ಇದ್ದಾಳ ದೇವಿ ಹೌದು. ಆ ಕೊಡ ಆಗವಲ್ದು ಹರಿ. ದೇವಿಯ ಮನಸ್ಸು ಚಂಚಲ ಆಗಿದ್ದಕ್ಕ ಹಾ. ಆ ದೇವಿಯ ಮನಸ್ಸು ಚಂಚಲ ಆದಿಕ್ಕ ರೇಣುಕಾ ಜಗದಂಬನ ಹೌದು. ಕೊಡ ಹೊಡೆದ ಹೋಯ್ತು ಹೌದು. ಕೊಡ ಹೊಡೆದ ಹೋಯ್ತು ಸರ್ಪ ಮಾಯ ಆಗ್ಬೇಕಾದ್ರ ಹೌದು. ಜಮದಗ್ನಿಗ ಹಿಡಿಸಲಾರ್ದಂತ ಸಿಟ್ಟ ಬಂದು ಹಾ. ಆ ರೇಣುಕಾ ಜಗದಂಬಗ ಹಾ. ಎಲ್ಲೇ ಹೋದ್ರು ನಿನಗ ನಾನು ಕೊಡ್ತೀನಿ ಶಾಪ ಹೌದು. ನಿನಗ ಎಲ್ಲೇ ಹೋದ್ರು ಪರಿಹಾರ ಆಗ್ಬಾರ್ದು ಅಂತ ಹೇಳಿ ಹೌದು. ನೀನು ಪತಿ ದ್ರೋಹಿ ಇದ್ದಿ ಹೌದು. ನಾವು ಯಾವಾಗ್ಲೂ ಕೊಡುವಂತವ್ರಾಗಬೇಕು ಬಯಸಬಾರ್ದು ಹೌದು. ನಿನ್ನ ಮನಸ್ಸು ಈಗ ಚಂಚಲ ಆಗ್ಯದ ಹೌದು. ಈಗ ನಾನು ನಿನಗ ಶಾಪ ಕೊಡ್ತೀನಿ ಅಂತ ಹೇಳಿ ಹೌದು. ಆ ಕಮ್ಮಂಡಲೊಳಗೆ ನಿಂತ ನೀರು ತಗೊಂಡು ಹೌದು. ಕ್ಷಣದೊಳಗ ರೇಣುಕಾ ಜಗದಂಬಗ ಶಾಪ ಆದ್ರ ಕೊಟ್ಟಾರ ಹರಿ ಶ್ರಾಪ ಶ್ರಾಪ ಕೊಟ್ಟಾನ ಹರಾಯಣ ದೇವ ಹರ ಹರ ದೇವ ಮಹಾದೇವೈ. ಈ ಪ್ರಕಾರ 108 ಹುಣ್ಣಾಯ್ತು ದೇವಿಗ ಹೌದು. ಕಷ್ಟ ಬಂತು ತಾಯಿಗ ಹೌದು. ದೇವಿಗ ಕಷ್ಟ ಬಂದ್ಕೊಳ್ಳಿ ಆದಿಶಕ್ತಿ ಜಗದಂಬ ಹೌದು. ರೇಣುಕಾ ಜಗದಂಬ ಕಣ್ಣೀರ್ ಚಲ್ಕೊಂತ ಹೌದು. ಈ ಹೆಣ್ಣಾಗಿ ಯಾಕೆ ಹುಟ್ಟ ಬಂದೆ ನಾನು ಹೌದು. ಕಲ್ಲಾಗಿ ಹುಟ್ಟಬಾರ್ದಿತ್ತ ಮಣ್ಣಾಗಿ ಹುಟ್ಟಬಾರ್ದಿತ್ತ ಅಂತೇಳಿ ಹೌದು. ದೇವಿ ಕಣ್ಣೀರ ಚಲತಾರ ಈ ಪ್ರಕಾರ ಕಣ್ಣೀರು ಚಲ್ಕೊಂತ ಹೌದು. ಆದಿಶಕ್ತಿ ರೇಣುಕಾ ಜಗದಂಬ ಎಲ್ಲಿ ಹೊಂಟಿದ್ದಾಳ ಹಾ. ಘೋರವಾದಂತ ಅರಣ್ಯದೊಳಗ ದೇವಿ ಹೋಗ್ಬೇಕಾದ್ರ ಹೌದು. ಏಕನಾಥ ಜೋಗಿನಾಥ ಸಂತರು ಹೌದು. ಏಕನಾಥ ಜೋಗಿನಾಥ ಮಹಾತ್ಮರು ಮಹಾಮುನಿಗಳು ಹೌದು. ಅವರ ಶರಣಲ್ಲಿ ಹೋಗ್ಬೇಕಾದ್ರ ಹೌದು. ಒಂದೇ ದಿವಸ ಮಳಿ ಗಾಳಿ ಬಿಸಿಲು ಹೌದು. ಮಳಿ ಗಾಳಿ ಹೌದು. ಮತ್ತೆ ಸಿಡಿಲ ಏಕಾಕರ ಬರಬೇಕಾದ್ರ ಹೌದು. ರೇಣುಕಾ ಜಗದಂಬ ಗುಂಡಿಗೆ ಥಡ ನಡಬೇಕಾದ್ರ ಹೌದು. ಆ ತಾಯಿಯ ಗುಡಿಸಿನೊಳಗ ಮರಿಯಾಗಿ ಕುಂದ್ರಬೇಕಾದ್ರ ಹೌದು. ಮಳಿ ನೀರು ತಳಗ್ ಬೀಳಬೇಕಾದ್ರ ಹೌದು. ಏಕನಾಥ ಜೋಗಿನಾಥ ಮೆಟ್ಟುವಂತ ಪಾದರಕ್ಷೆ ಅಲ್ಲೇ ಕಿಟಕಿ ಮೇಲೆ ಇಟ್ಟಿದ್ರು ಹೌದು. ಆ ಮಳಿ ನೀರು ಕಿಟಕಿ ಮೇಲೆ ಬಿತ್ತು ಹಾ. ಆ ಕಿಟಕಿ ಮೇಲೆ ಬಿದ್ದಂತ ನೀರು ಹಾ. ಆ ಏನು ಏಕನಾಥ ಜೋಗಿನಾಥ ಪಾದರಕ್ಷೆ ಅಲ್ಲೇ ಇಟ್ಟಿದ್ರು ಮೇಲೆ ಹೌದು. ಆ ಮಳಿ ನೀರು ಹಾ. ಆ ಪಾದರಕ್ಷೆ ಮೇಲೆ ಬಿತ್ತು ಹೌದು. ಪಾದರಕ್ಷೆ ಮೇಲೆ ಬಿದ್ದಂತ ನೀರು ಹೌದು. ಏನು ರೇಣುಕಾ ಜಗದಂಬ ಮರಿಗೆ ಕುಂತಿದ್ಲಲ್ಲ ಹಾ. ರೇಣುಕಾ ಜಗದಂಬನ ತಲೆ ಮೇಲೆ ಕುಂದ್ರಬೇಕಾದ್ರ ಹೌದು. ಎಲ್ಲೇ ಹೋದ್ರು ಶಾಪ ಪರಿಹಾರ ಆಗಬಾರ್ದು ಅಂತೇಳಿ ಕೊಟ್ಟಂತ ಶಾಪ ಹೌದು. ಅಲ್ಲೇ ಶಾಪ ಪರಿಹಾರ ಆಗ್ಯಾವ ಹರಿ ದೇವಿ ಶಾಪ ಮುಕ್ತಾಗ್ಯಾಳ ಹರಾಯಣ ದೇವ ಹರ ಹರ ದೇವ ಮಹಾದೇವೈ. ಅದಕ್ಕೆ ಹೇಳ್ತಾ ಇದ್ದಾರ ಹಾ. ನೀರ ತರು ವೇಳೆಯಲ್ಲಿ ಕಂಡರೆರಡು ಜೋಡ ಮೀನ ಹೌದು. ನೀರ ತರು ವೇಳೆಯಲ್ಲಿ ಕಂಡರೆರಡು ಜೋಡ ಮೀನ ಲಕ್ಷ್ಯ ಹೋತ್ರಿ ಅವರ ಮ್ಯಾಲೆ ಕೊಡ ಬಿತ್ತು ಭೂಮಿ ಮ್ಯಾಲೆ ಹೌದು. ಆವಾಗ ಯಾರು ಬರ್ತಾ ಇದ್ದಾರ ಹಾ. ಪತಿ ಶಾಪ ಕೊಟ್ಟಾನಲ್ಲಿ ಕುಷ್ಠರೋಗ ಹತ್ತಿತ್ತಲ್ಲಿ ಹೌದು. ಪತಿ ಶಾಪ ಕೊಟ್ಟಾನಲ್ಲಿ 108 ಹುಣ್ಣಲ್ಲಿ ಹೌದು. ಏಕನಾಥ ಜೋಗನಾಥ ಬಂದಾರಲ್ಲಿ ಹೌದು. ರೋಗ ವಾಸಿ ಮಾಡ್ಯಾರಲ್ಲಿ ಅಂತ ಹೇಳಿ ಹೌದು. ಏಕನಾಥ ಜೋಗನಾಥ ಆಶೀರ್ವಾದದಿಂದ ಹಾ. ಅಲ್ಲಿ ಏನಾಗ್ಯದ ಏನಾಗ್ಯದ? ರೋಗ ನಿವಾರಣೆ ಆಗ್ಯಾದ ಮತ್ತೆ ದೇವಿ ರೋಗ ವಾಸಿ ಮಾಡ್ಕೊಂಡ ಹೌದು. ಆವಾಗ ದೇವಿ ಮತ್ತೆ ಎಲ್ಲಿ ಬರ್ತಾ ಇದ್ದಾಳ ಎಲ್ಲಿ ಬರ್ತಾ ಆ ರೇಣುಕರಾಜನ ಮಗಳು ಎಲ್ಲಿ ಬರ್ತಾ ಇದ್ದಾರ ಹಾ. ಗಂಡನ ಮನಿಗ ಜಮದಗ್ನಿ ಅಂತೇಳಿ ಬರ್ಬೇಕಾದ್ರ ಹೌದು. ಹೇ ರೇಣುಕೆ ಎಲ್ಲೇ ಹೋದ್ರು ನಿನಗ ಶಾಪ ಪರಿಹಾರ ಆಗಬಾರ್ದು ಅಂತ ಕೊಟ್ಟಿದ್ಯಲ್ಲ ಹೌದು. ಎಲ್ಲಿ ಹೋಗಿ ಪರಿಹಾರ ಮಾಡ್ಕೊಂಡ್ ಬಂದಿ ಎಲ್ಲೋಗಿದ್ದಿ? ಎಲ್ಲಿ ಹೋಗಿ ಶಾಪ ಪರಿಹಾರ ಮಾಡ್ಕೊಂಡ್ ಬಂದಿ ಏಕನಾಥ್ ಜೋಗಿನಾಥ್ ಅವ್ರ ಕಡೆ ಏಕನಾಥ್ ಜೋಗನಾಥ ಸಂತರ ಕಡೆ ಹೋಗಿ ನಾನು ಏನ್ ಮಾಡಿದ್ದೀನಿ ಶಾಪ ಪರಿಹಾರ ಮಾಡ್ಕೊಂಡು ಬಂದೀನಿ ಹೌದು. ಹಂಗಾದ್ರೆ ನಿನಗೆ ಇಲ್ಲೇ ಜಾಗ ಇಲ್ಲ ಹೋಗು ಅಲ್ಲೇ ಹಾ. ಅಲ್ಲೇ ಹೋಗು ಅಂತ ಹೇಳಿ ರೇಣುಕಾ ಜಾಜನ ಮಗಳಿಗೆ ಹಾ. ಆ ಜಮದಗ್ನಿ ಹೇಳ್ಬೇಕಾದ್ರ ಹೌದು. ಸ್ವಾಮಿ ಒಂದ ಸಲ ಹೋಗಿ ಬಹಳ ತಪ್ಪಾಗ್ಯದ ಹೌದು. ಬೇಕಾದ್ರೆ ನೀವು ಸಣ್ಣಗೆ ಕಡೀರಿ ಹಾ. ಹದ್ದುಕ್ಕಾಗೀಗ ನೀವು ತೂರ್ ಬಿಡ್ರಿ ಹೌದು. ಮುತ್ತೈದೆ ಸಾವು ಹೆಣ್ಣಿಗ ದೊಡ್ಡದು ಹೌದು. ಮುತ್ತೈದೆ ಸಾವುಕ್ಕಿಂತ ಜಗತ್ತಿನೊಳಗ ಯಾವುದು ಇಲ್ಲ ಹೌದು. ನಾನು ಮುತ್ತೈದೆಯಾಗಿ ಸಾಯತೇನ ಹರಿ. ಬ್ಯಾಡ ಬ್ಯಾಡ ಹಾ. ಬ್ಯಾಡ ರೇಣುಕಾ ಹೋಗಿ ಬಿಡು ಅನ್ಯಾಯವಾಗ ನೀನು ಪ್ರಾಣ ಕಳ್ಕೋಬೇಡ ಅಂತೇಳಿ ಜಮದಗ್ನಿ ಹೇಳ್ಬೇಕಾದ್ರ ಹೌದು. ನಿಮ್ಮ ಕಡೆಯಿಂದ ಪ್ರಾಣ ಹೋದ್ರ ನನಗ ಬಹಳ ಚಲೋ ಅದರಿ ಹೌದು. ನನಗ ಮುತ್ತೈದೆ ಭಾಗ್ಯ ಬರ್ತದೆ ಸ್ವಾಮಿ ಕೊಂದು ಬಿಡ್ರಿ ಅನ್ಬೇಕಾದ್ರ ಹೌದು.
ಈಗ ನಾನು ನಿನಗ ಕೊಂದು ಬಿಟ್ರೆ ನನಗೇನಾಗ್ತದ ಏನಾಗ್ತದ ಸ್ತ್ರೀ ಹತ್ಯಾ ದೋಷ ಬರ್ತದ ಹೌದು. ಸ್ತ್ರೀ ಹತ್ಯಾ ಶಿಶು ಹತ್ಯಾ ಹಾ. ಸ್ತ್ರೀ ಹತ್ಯಾ ಶಿಶು ಹತ್ಯಾ ಗೋ ಹತ್ಯಾ ಬ್ರಹ್ಮ ಹತ್ಯಾ ಹೌದು. ಇವು 4 ಹತ್ಯಾ ಜಗತ್ತಿನೊಳಗ ಹಾ. ಬಹಳ ದೊಡ್ಡದು. ಇದರಕ್ಕಿಂತ ದೊಡ್ಡ ಪ್ರಾಶ್ಚಿತ್ಯ ಇಲ್ಲ ಜಗತ್ತಿನೊಳಗ. ಹೌದು. ನಿನಗೆ ನಾನು ಕೊಂದ್ರೆ ಈಗ ನನಗೆ ಸ್ತ್ರೀ ಹತ್ಯಾ ದೋಷ ಬರ್ತದ. ಹೌದು. ಅದಕ್ಕೆ ಆಧಾರಲ್ಲ ನಿನ್ನ ಮಂದಿಯ ಯಾರು 5 ಮಂದಿ ಮಕ್ಕಳಿದ್ದಾರಲ್ಲ ಹೌದು. ಅವ್ರ ಕಡೆ ನಿನ್ನ ರುಂಡಾದ್ರ ಹೊಡಿತೇನ. ಹರಿ ರೋಂಡ ರೋಂಡ ಕಾಡಿತೇನ ಹಾರಾಯಣ ದೇವ ಹರ ಹರ ದೇವ ಮಹಾದೇವೈ ಉಧೋ ಉಧೋ ದೇವಿ ಅಂಬಾಲ ಉಧೋ 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 ದೇವಿ ಅಂಬಾಲ ಉಧೋ 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 ಶಂಕರಿ ಉಧೋ ಉಧೋ ಶಂಕರಿ ಉಧೆ ಉಧೆ ಭಯಂಕರಿ ಉದೇ ಉದೇ ಭಯಂಕರಿ ಉಧೆ ಉಧೆ ಶಂಕರಿ. ಉದೇ ಉದೇ ಶಂಕರಿ ಆವಾಗ ಹೇಳ್ತಾ ಇದ್ದಾರೆ ಜಮದಗ್ನಿ ಹಾ. ಹುಟ್ಟಿದಾರಲ್ಲ ನಿನ್ನ 5 ಮಂದಿ ಗಂಡ ಮಕ್ಕಳು ಹೌದು. ಅವ್ರ ಕಡೆಂತ ನಿನ್ನ ರುಂಡ ಹೊಡಿಸ್ತೀನಿ ಅಂತ ಹೇಳ್ಬೇಕಾದ್ರ ಹೌದು. ಆವಾಗ ಹೇಳ್ತಾ ಇದ್ದಾರೆ ಹೌದು. ಶಿಲೋಚನ ಶಿವಿಶಿಲೋಚನ ಬ್ರಹ್ಮ ಸುಲೋಚನ ಹೌದು. ವಾಸುದೇವ ಹಾ. ಹೇ ಮಕ್ಕಳ್ರ ಬರ್ರಿ. ನಿನ್ನ ತಾಯಿ ಪತಿದ್ರೋಹಿ ಇದ್ದಾಳ. ಹೌದು. ನಿಮ್ಮ ತಾಯಿ ರುಂಡಾದ್ರ ಹೊಡಿಯಬೇಕ. ಅಪ್ಪಾಜಿ ಅವರೇ ಸಣ್ಣವ್ಲಿಂತ್ರ ದೊಡ್ಡವರಾಗೇವಿ. ತಾಯಿ ಮಲಿ ಹಾಲು ಕುಡಿದಿದ್ದೇವೆ. ಹೌದು. ತಾಯಿಗೆ ಹಾಲು ಕುಡಿದು ನಾವು ಹಾ. ತಾಯಿಗೆ ಕೊಲ್ಲಂತೀರಲ್ಲ. ಹೌದು. ಜಗತ್ತಿನೊಳಗೆ ಇಂಥ ಪಾಪ ಯಾರು ಮಾಡಲಾರ್ದಂತ ಪಾಪ ಹೌದು. ನಮ್ಮ ಕಡೆಂತ್ರ ಆಗಂಗಿಲ್ಲ ಅಂತ ಹೇಳಿ ಹೌದು. ಆ 4 ಮಂದಿ ಹಿಂದಕ್ಕೆ ಸರದಾರ. ಹರಿ ಯಾಕಂತಿದ್ರ ನಾವು ತಾಯಿ ಮಲಿ ಹಾಲು ಕುಡಿದಿದ್ದೇವೆ. ಹೌದು. ಸಣ್ಣವ್ರಲಿಂತ ದೊಡ್ಡವರಾಗಿದ್ದೇವೆ. ಹೌದು. ಅದಕ್ಕೆ ಹೇಳ್ತಾ ಇದ್ದಾರ ಹಾ. ಹಾಲ ಕಾಸವ್ವ ತಂಗಿ ಹಾಲ ಕಾಸ ಹಾಲ ಕಾಸವ್ವ ತಂಗಿ ಹಾಲ ಕಾಸ ಇದು ಕೆಟ್ಟ ಮನಸ. ಎಪ್ಪು ಹಾಕಿ ನೀರ ತೆಗೆದು ಮೊಸರ ತೆಗಿಯ ಬೈಲ ಬಹು ಸೊಗಸ. ಹಾಲ ಕಾಸವ್ವ ತಂಗಿ ಹಾಲ ಕಾಸ ಹಾಲ ಕಾಸವ್ವ ತಂಗಿ ಹಾಲ ಕಾಸ ಇದು ಕೆಟ್ಟ ಮನಸ ಹೆಪ್ಪು ಹಾಕಿ ನೀರ ತೆಗೆದ ಮೊಸರ ಸೋಸ ಅದು ಬಹು ಸೊಗಸ. ಸಿಟ್ಟನಿಂದ ಗಡ್ಗಿ ನಿನ್ನ ನೆಟ್ಟಿಗೆ ತೋಳಿಯ. ಸಿಟ್ಟನಿಂದ ಗಡ್ಗಿ ನಿನ್ನ ನೆಟ್ಟಿಗೆ ತೋಳಿಯ. ಎಡುವುದಿಲ್ಲ ನೋಡ ಬ್ರಹ್ಮ ಎಂಬುದು ಬೆಣ್ಣೆಯ ಮುದ್ದೆ ಮಾಡ ತಂಗಿ ಬಹು ಪಾಡ. ಹಾಲ ಕಾಸವ್ವ ತಂಗಿ ಹಾಲ ಕಾಸ ಹಾಲ ಕಾಸವ್ವ ತಂಗಿ ಹಾಲ ಕಾಸ ಇದು ಕೆಟ್ಟ ಮನಸ ಹೆಪ್ಪು ಹಾಕಿ ನೀರ ತೆಗೆದ ಮೊಸರ ಸೋಸ ಅದು ಬಹು ಸೊಗಸ. ಬೆಣ್ಣೆ ತೆಗೆದು ಕಡ್ಗಲ್ಲಿಟ್ಟು ಕಡ್ದ ನೋಡ. ಬೆಣ್ಣೆ ಇಟ್ಟು ಕಡ್ಗಲ್ಲಿಟ್ಟು ಕಡ್ದ ನೋಡ ಮುದ್ದೆ ಮಾಡ. ಬ್ರಹ್ಮ ಎಂಬುದು ಬೆಣ್ಣೆಯ ಮುದ್ದೆ ಮಾಡ ಆತನ ಪಾದ ಸೇರ. ಹಾಲ ಕಾಸವ್ವ ತಂಗಿ ಹಾಲ ಕಾಸ ಹಾಲ ಕಾಸವ್ವ ತಂಗಿ ಹಾಲ ಕಾಸ ಇದು ಕೆಟ್ಟ ಮನಸ ಹೆಪ್ಪು ಹಾಕಿ ನೀರ ತೆಗೆದ ನೀರ ಸೋಸ ಅದು ಬಹು ಸೊಗಸ. ಬೆಣ್ಣೆ ತೆಗೆದು ತುಪ್ಪ ಕಾಸಿ ಪುಟ್ಟು ಮಾಡ. ಬೆಣ್ಣೆ ತೆಗೆದು ಪುಟ್ಟು ಮಾಡಿ ತುಪ್ಪ ಕಾಸ ದೇಶನೊಳಗ ಶಿಶುನಾಳ ಪಾದ ಸೇರ ಆತನ ಪಾದ ಸೇರ. ಹಾಲ ಕಾಸವ್ವ ತಂಗಿ ಹಾಲ ಕಾಸ ಹಾಲ ಕಾಸವ್ವ ತಂಗಿ ಹಾಲ ಕಾಸ ಇದು ಕೆಟ್ಟ ಮನಸ ಹೆಪ್ಪು ಹಾಕಿ ನೀರ ತೆಗೆದ ಮೊಸರ ಸೋಸ ಅದು ಬಹು ಸೊಗಸ. ಈ ಪ್ರಕಾರ ನಾವು ಸಣ್ಣವ್ರಲಿಂತ್ರ ತಾಯಿ ಹಾಲು ಕುಡಿದಿದ್ದೇವೆ. ಹೌದು. ಅಂತ ತಾಯಿ ಹಾಲು ಕುಡ್ದಂತ ನಾವು ಹೌದು. ತಾಯಿಗ ಶಿರಚ್ಛೇದ ಮಾಡಂದ್ರೆ ಆಗಂಗಿಲ್ಲ ಅಂತೇಳಿ ಹೌದು. 4 ಮಂದಿ ಹಿಂದಕ್ಕೆ ಸರಿದಾರ. ಹರಿ ಆಗುದಿಲ್ಲವೇನೋ ಹೌದು. ಆಗುದಿಲ್ಲವೇನು ಅಂಥೇಳಿ ಹಾ. 3 ಶಬ್ದ ಕೇಳ್ಬೇಕಾದ್ರೆ ಆಗೋದಿಲ್ಲ ಅಂತೇಳಿ ಸರಿಬೇಕಾದ್ರ ಹೌದು. 4 ಮಂದಿ ಮಕ್ಕಳಿಗ ಜಮದಗ್ನಿ ಸಿಟ್ಟಲಿಂತ್ರ ಹೌದು. ಕಮಂಡಲ್ ಒಳಗಿಂತ್ರ ನೀರು ತಗೊಂಡು ಹೌದು. ಸುಟ್ಟ ಭಸ್ಮಾದ್ರ ಮಾಡ್ಯಾರ.
ಭಸ್ಮ ಮಾಡ್ಬೇಕಾದ್ರ ಆ ತಾಯಿ ನಾನು ಜನ್ಮ ಜನ್ಮದ ವೈರಿ, ನಾನು ನಿನ್ನ ತಾಯಿ ಅಲ್ಲ ಜನ್ಮ ಜನ್ಮದ ವೈರಿ ಅಂತೇಳಿ ಹೌದು. ನಾಲ್ಕ ಬೂದಿ ಆದಂತ ಮಕ್ಕಳು ಹೌದು. ಆ ಮಕ್ಕಳಗ ಬೂದಿ ಮೇಲೆ ಬಿದ್ದು ದೇವಿ ಹೌದು. ಕಣ್ಣೀರ್ ಚಲ್ಕೊಂತ ಗೋಳ್ಯಾಡಿ ಆಳತಾರ. ಹರಿ. ಅವಾಗ ಹೇಳ್ತಾ ಇದ್ದಾಳೆ ಜಮದಗ್ನಿ, ಹಾ. ಹೇ ರೇಣುಕೆ, ಹಾ. ನಿನ್ನ 4 ಮಂದಿ ಮಕ್ಕಳು ನಿನಗ ಹೊಡಿಲಿಲ್ಲ ಅಂತೇಳಿ ಹೌದು. ಸಂತೋಷದ ಕಣ್ಣೀರು ಚೆಲ್ತೀಯ, ಹೌದು. ಸಂತೋಷದ ಕಣ್ಣೀರು ಚೆಲ್ತೀಯ ರೇಣುಕೆ. ಹಾ. ನನ್ನ ಮಗ ಭಾರ್ಗವ, ಹೌದು. ನನ್ನ ಮಗ ಭಾರ್ಗವ ರಾಮ, ಹೌದು. ಭಾರ್ಗವ ರಾಮನ್ಲಿಂತ್ರ ಹಾ. ನಿನ್ನ ರುಂಡಾದ್ರ ಹೊಡಿತೇನ. ಹರಿ. ನಿನ್ನಾರುಂಡ ಹೊಡಿಸ್ತೇನ. ಹರ ಎನ್ನ ದೇವ, ಹರ ಹರ ದೇವ ಮಹಾದೇವೈ. ಭಾರ್ಗವ ರಾಮ ಭಾರ್ಗವ ರಾಮ ಭಾರ್ಗವ ರಾಮ ಅಂತೇಳಿ ಹಾ. ಆ ಜಮದಗ್ನಿ 3 ಶಬ್ದ ಕೇಳಬೇಕಾದ್ರ ಹೌದು. ಕೈಲಾಸ ಲೋಕದಲ್ಲಿ ಲಂಬೋದ್ರ ಗಣಪತಿ, ಹೌದು. ಲಂಬೋದ್ರ ಗಣಪತಿ ಕಡೆ ವಿದ್ಯಾ ಕಲಿಯುವಂತ ಯಾರು, ಗಣಪತಿ ಕಡೆ ವಿದ್ಯಾ ಕಲಿಯುವಂತ ಹಾ. ಭಾರ್ಗವ ರಾಮ. ಭಾರ್ಗವ ರಾಮ ಶಬ್ದವನ್ನು ಕೇಳಿ ಹೌದು. ಗುರು ಗಣಪತಿ ಹೌದು. ಏ ಸಕಲ ಪೂಜಾ ಪ್ರಥಮ ಪೂಜಾ ಗಣಪತಿ ವಿಘ್ನ ನಿವಾರಕ ಹೌದು. ನನ್ನ ತಂದೆಯವರು ಕರಿತಾ ಇದ್ದಾರೆ, ಹಾ. ನಾನು ಹೋಗಿ ಬರ್ತೀನಿ ಗುರುಗಳ ಅಂತ ಹೇಳ್ಬೇಕಾದ್ರ ಹೌದು. ಮಗನ ಹಾ. ನಿನಗ ಇವತ್ತ ನಾನು ಗುರು ಕಾಣಿಕೆಯಾಗಿ ಒಂದು ವಸ್ತು ಕೊಡ್ತೇನೆ. ಏನ್ ಕಾಣಿಕೆ? ನಾನು ಗುರು ಕಾಣಿಕೆಯಾಗಿ ಒಂದು ವಸ್ತು ಕೊಡ್ತೀನಿ. ಹೌದು. ಎಲೇ ಭಾರ್ಗವ ರಾಮ, ಹಾ. ಇವತ್ತಲಿಂತ ನಿನ್ನ ಹೆಸರು ಏನಾಗ್ಬೇಕಂದ್ರ ಏನಾಗ್ಬೇಕು? ಮೊದ್ಲು ನನ್ನ ಹೆಸರಾಗಬೇಕು, ಆಮೇಲೆ ನಿನ್ನ ಹೆಸರಾಗಬೇಕು. ಹೌದು. ನಾನು ಪರಶು, ಹೌದು. ನಾನು ಪರಶು ತಗೋ ಈ ನನ್ನ ಪರಶು ನಿನ್ನ ಕೈ ಒಳಗ. ಹೌದು. ಇವತ್ತಲಿಂದ್ರ ನೀನು ಹೌದು. ಪರಶುರಾಮಾದ್ರ ಆಗಬೇಕ. ಹರಿ. ಪರಶುರಾಮ ಆಗಬೇಕ. ಹರ ಎನ್ನ ದೇವ, ಹರ ಹರ ದೇವ ಮಹಾದೇವೈ. ಈ ಪ್ರಕಾರ ಗಣಪತಿ ಕಡೆ ಪರಶುರಾಮ ಅಂತ ಹೇಳಿ ಬಿರುದು ಕಟ್ಕೊಂಡು ಹೌದು. ಅಪ್ಪಾಜಿಯವರೇ ನನ್ನ ಕರೆಯೋದು ಕಾರಣವೇನು? ಹಾ. ಹೇ ಮಗನ, ಹಾ. ನಿನ್ನ ತಾಯಿ ಪತಿ ದ್ರೋಹಿ ಇದ್ದಾಳ, ಹೌದು. ನಿನ್ನ ತಾಯಿ ರುಂಡ ಹೊಡೆದು ಬಿಡು ಅಂತ ಬೇಕಾದ್ರೆ ಹೌದು. ತಾಯಿ ಮಾತನ್ನು ಕೇಳಲ್ಲ. ಹೌದು. ತಾಯಿ ಹಾಲು ಕುಡ್ದಂತ ಪರಶುರಾಮ ಹೌದು. ಯಾಂಗ ನನ್ನ ತಾಯಿಗೆ ಹೊಡಿಬೇಕ, ತಾಯಿಗ ಹಾ. ಆಗಲಾರದು ತಂದೆ ಅಂತ ಹೇಳ್ಬೇಕಾದ್ರ ಹೌದು. ಮಗನ ಪರಶುರಾಮ, ಹೌದು. ಹೇ ಪರಶುರಾಮ, ನಿನ್ನ ವಚನ ಕೊಟ್ಟ ವಚನ ಭ್ರಷ್ಟ ಆಗ್ಬೇಡ, ಹೌದು. ನಿನ್ನ ತಾಯಿ ಕೊಲ್ಲು ಅಂತ ಹೇಳಿ ಹೌದು. ಆ ತಂದೆ ಆಜ್ಞೆ ಮಾಡ್ಬೇಕಾದ್ರ ಹೌದು. ತಂದೆ ಆಜ್ಞೆ ಪಾಲಿಸ್ತಾ ಇದ್ದಾನ ಮಗ. ಹೌದು. ತಾಯಿ ಹೇಳ್ತಾ ಇದ್ದಾಳ, ಏ ಮಗನ ಪರಶುರಾಮ, ಹೌದು. ನಿನ್ನ ತಂದೆ ಮಾತು ಕೇಳಲಾರ್ದಂತ 4 ಮಂದಿ ಮಕ್ಕಳು ಹೌದು. ಸುಟ್ಟ ಭಸ್ಮ ಆಗಿದ್ದಾರೋ ಕಂದ. ಹೌದು. ನೀನರ ನನ್ನ ಕೊಂದು ನೀನರ ಒಬ್ಬ ಇರೋ, ಹಾ. ನೀನರು ಇರೋ ಮಗನ ಅಂತೇಳಿ ಹೌದು. ಆ ಆದಿಶಕ್ತಿ ರೇಣುಕಾ ಜಗದಂಬ ಪರಶುರಾಮ ಹೇಳ್ಬೇಕಾದ್ರ ಹೌದು. ಆ ಶಟವಿ ತಾಯಿ ನಿನ್ನ ಹಣೆ ಬರೊಳಗ, ಹೌದು. ಆ ಶಟವಿ ತಾಯಿ ನಿನ್ನ ಹಣೆ ಬರೊಳಗ ಹೌದು. ಮಗನ ಕೈಲಿ ಪ್ರಾಣ ಬರ್ದಾಳು ಏನೋ ಗೊತ್ತಿಲ್ಲ. ಹಾ. ತಾಯಿ ಹಾ. ಈಗ ನಿನ್ನ ಹಣೆ ಬರೊಳಗ ಬಂದಿರ ಯಾರು ತಪ್ಸಕ್ಕಾಗಿಲ್ಲ, ಹೌದು. ಸಿದ್ಧವಾಗೋ ತಾಯಿ ಅಂತೇಳಿ ಹೌದು. ಆ ಚಪ್ಪ ಕೊಡ್ಲಿ ತಗೊಂಡ ಹೌದು. ಗರ್ಭದ ಕಲ್ಲಿನೊಳಗ ಆದಿಶಕ್ತಿ ರೇಣುಕಾ ಜಗದಮ್ಮಗ ತಲೆ ಬಾಗಿಸಿ ಹೌದು. ಒಂದ ಏಟಾದ್ರ ಹೊಡೆದಾನ. ಹರಿ. ರಾಮ ಪ್ರಾಣ ತಗದಾನೈ. ಹರ ಎನ್ನ ದೇವ, ಹರ ಹರ ದೇವ ಮಹಾದೇವೈ. ಈ ಪ್ರಕಾರ ತಾಯಿಗ ರುಂಡವನ್ನು ಹೊಡೆದ. ಹೌದು. ಆವಾಗ ಇನ್ನೊಂದು ರುಂಡ ಹುಡ್ತು, ಹೌದು. ಇನ್ನೊಂದು ರುಂಡ ಹೊಡಿತಾ ಇದ್ದಾನೆ, ಇನ್ನೊಂದು ರುಂಡ ಹುಡ್ತು. ಹೌದು. ಇದ ಪ್ರಕಾರ 1000 ರುಂಡ ಹೊಡಿದ್ರು. ಹೌದು. ಆದಿಶಕ್ತಿ ಜಗದಂಬಗ ಮರಣ ಬರಬಾರದು. ಹರಿ. ಏ ಮಗನ ಪರಶುರಾಮ, ಹಾ. ಸೂರ್ಯ ಚಂದ್ರ ಇರುವವರೆಗ ನಿನ್ನ ತಾಯಿಗ ಮರಣಿಲ್ಲ. ಹೌದು. ಅಂತದ ನಿನ್ನ ಕೈ ಒಳಗ ಸಾಯ ಅಂದ್ರ ಸಾಯ್ತಾಳೇನೋ ಮಗನ, ಹಾ. ಆಗಲಾರ್ದು ಕಂದ ಅಂತ ಹೇಳಿ ಹೇಳ್ಬೇಕಾದ್ರ ಹೌದು. ಆವಾಗ ಈ ಪ್ರಕಾರ ಆದಿಶಕ್ತಿ ರೇಣುಕಾ ಜಗದಂಬ ಹಾ. ಮಗನ ಕೈಲಿ ಪ್ರಾಣ ಕೊಡ್ಬೇಕಾದ್ರ ಹೌದು. ನಿನ್ನ ತಾಯಿ ಪತಿವ್ರತ ಇದ್ದಿದ್ದ ಖರೆ ಆದ್ರ ಹೌದು. ಇನ್ನೊಂದು ರುಂಡ ಹುಟ್ಟಬಾರ್ದು. ಹೌದು. ಜರ್ಕರ್ತ ಪಾಪದವಳಿದ್ರೆ ಇನ್ನೊಂದು ರುಂಡ ಹುಟ್ಟಲಿ ಅಂತ ಹೇಳಿ ಹೌದು. ನಿನ್ನ ತಾಯಿ ಮುಂದೆ ಹೇಳಪ್ಪ ಮಗನ
ಮಗನ ಹಾ. ನಿನ್ನ ತಾಯಿ ರುಂಡ ಹೊಡಿ ಅನ್ಬೇಕಾದ್ರ ಹೌದು. ಪರಶುರಾಮ ಹೇಳ್ತಾ ಇದ್ದಾನ ಹಾ. ಜಗತ್ತಿನೊಳಗ ನನಗ ಬಂದಂತ ನನ್ನ ತಾಯಿಗ ಬಂದಂತ ಕಳಂಕ ಹೌದು. ಜಗತ್ತಿನೊಳಗ ಯಾರಿಗೂ ಬರಬಾರ್ದು. ತಾಯಿ ಸಿದ್ಧವಾಗು, ಹೌದು. ನೀನ ಅಗ್ನಿಕ್ಕಿಂತ ಪವಿತ್ರವಿದ್ರ ನಿನ್ನ ರುಂಡ ಹುಟ್ಟಬಾರ್ದು. ಹೌದು. ಜರ್ ಕರ್ತ ನೀನ ಪಾಪದೊಳಿದ್ರೆ ಇನ್ನೊಂದು ರುಂಡ ಹುಟ್ಲಿ ಅಂತ ಹೇಳಿ ಹೌದು. ಅಮ್ಮಗ ನಮಸ್ಕಾರ ತಗೊಂಡು ಒಂದಾಗಿ ಇಟ್ಟು ಹೊಡಿಬೇಕಾದ್ರ ಹೌದು. ರುಂಡ ಚಂಡಾಡಿ ಹೋಗ್ಬೇಕಾದ್ರ ಹೌದು. ರಾಮ 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 ಅಂತೇಳಿ ದೇವಿ ಪ್ರಾಣಾದ್ರ ಬಿಟ್ಟಾಳ. ಹರಿ ದೇವಿ ಪ್ರಾಣ ಬೇಟಾಳೆ ಹಾರಾಯಣ ದೇವ ಹರ ಹರ ದೇವ ಮಹಾದೇವೈ. ಈ ಪ್ರಕಾರ ಪರಶುರಾಮನ ಕೈ ಒಳಗ ತಾಯಿ ಶಿರಛೇದನವಾಯ್ತು. ಹೌದು. ಅಪ್ಪಾಜಿ ಹಾ. ಈಗ ನೀವು ಹೇಳ್ದಂಗ ನಾನು ಕೇಳಿದ್ದೇನೆ, ಹೌದು. ಆದ್ರೆ ನನಗ 3 ವರ ಕೊಡ್ರಿ. ಹಾ. 3 ವರ ಬೇಡ 100 ವರ ಕೇಳು ಮಗನ. ಹೌದು. ಬೇಡ 3 ವರ ಕೇಳ್ರಿ ಅನ್ಬೇಕಾದ್ರ ಹಾ. ಮೊದ್ಲೇ ವರ ಎಡಭುಜ ಬಲಭುಜ ಇದ್ದಾಗ ನನಗ 4 ಮಂದಿ ಅಣ್ಣಂದಿರು. ಹೌದು. 4 ಮಂದಿ ಅಣ್ಣಂದಿರ್ಗ ಕೊಡಬೇಕ. ಹರಿ. ಮತ್ತ ಕಮಂಡೊಳಗಿಂತ ನೀರ್ ತಗೊಂಡ ಎಲ್ಲೋ ಭಾರ್ಗವರಾಮನ ಮಾತು ಕೇಳಿ ಹೌದು. ಆ ಜಮದಗ್ನಿ ಹೇಳ್ತಾ ಇದ್ದಾರ, ಹಾ. ಹೇ ಸುಲೋಚನ ಶಿವ ಸುಲೋಚನ ಬ್ರಹ್ಮ ಸುಲೋಚನ ವಾಸುದೇವ, ಹೌದು. 4 ಮಂದಿ ಮಕ್ಕಳ್ರ ಹೇಳ್ರಿ ಅಂತೇಳಿ ನೀರ್ ಚೆಲ್ಬೇಕಾದ್ರ ಹೌದು. ಬೂದಿಯಾಗಿ ಕುಂದಂತ 4 ಮಂದಿ ಭಸ್ಮಾದಂತ 4 ಮಂದಿ ಹೌದು. ಹರ ಹರಂತ ಮ್ಯಾಲಕ್ಕೆ ಎದ್ದಾರ. ಹರಿ. 2ನೇ ವರ ಹಾ. ನಿಮಗ 2ನೇ ವರ ಹಾ. ನನ್ನ ತಾಯಿಗ ಸೂರ್ಯ ಚಂದ್ರನೊಳಗ ಮರಣವಿಲ್ಲ. ಹೌದು. ಅಂತ ತಾಯಿ ಇವತ್ತು ನನ್ನ ಕೈಯೊಳಗ ತೀರ್ಕೊಂಡಿದ್ದಾಳ. ಹೌದು. ನನಗ ತಾಯಿಗ ಕೊಡಬೇಕ. ಹರಿ. ಶವ ಒಂದ್ ಕಡೆ ಇತ್ತು, ದಿಂಬು ಒಂದ್ ಕಡೆ ಇತ್ತು, ಹೌದು. ರುಂಡ ಒಂದ್ ಕಡೆ, ದೇಹ ಒಂದ್ ಕಡೆ ಇದ್ದಿತ್ತು. ಹೌದು. ಏ ರೇಣುಕಾ, ಹಾ. ಯಾಕ ಮಲ್ಕೊಂಡಿ ಹೇಳು ಅಂತ ಹೇಳಿ ನೀರ್ ಕಮಂಡೊಳಗ ಚೆಲ್ಬೇಕಾದ್ರ ಹಾ. ರುಂಡ ತನ್ನ ಕತಾನ ದೇಹಕ್ಕ ಅಂಟುಕೊಂಡು ಹೌದು. ಹರ ಹರಂತ ಮ್ಯಾಲಕ್ಕ ಎದ್ದಾಳ. ಹರಿ. 3ನೇ ವರ ಏನು? ಏನು? 3ನೇ ವರ ಅಪ್ಪಾಜಿ ನಿನಗ ಬಹಳ ಸಿಟ್ಟದ. ಹೌದು. ನಿಮ್ಗ ಬಹಳ ಸಿಟ್ಟು ಇದ್ದಿದ್ದಕ್ಕ ಹೌದು. ನಮ್ಮ 4 ಮಂದಿ ಅಣ್ಣಂದ್ರೆ ಕಳ್ಕೊಬೇಕಾಯ್ತು. ಹೌದು. ನನ್ನ ತಾಯಿಗ ಮುತ್ತೈದೆ ಆದಂತ ನನ್ನ ತಾಯಿ ರುಂಡ ಹೊಡಿಬೇಕಾಯ್ತು. ಹೌದು. ಮತ್ತೆ ನಿಮ್ಗ ಸಿಟ್ಟು ಬಹಳ ಅದ. ಹಾ. ಆ ಸಿಟ್ಟು ನನ್ನಲ್ಲಿ ಕೊಟ್ಟು ಹೌದು. ಬೋಳ ಶಂಕರನಾಗಿ ಹೌದು. ಗಾಂಧಿ ತಾತ ಆಗಿ ಹೌದು. ನೀವು ಏನ್ ಬೇಕು? ಏನ್ ಮಾಡ್ಬೇಕು? ಸಾಧು ಮನುಷ್ಯ ಆಗಿ ಕುಂದರಬೇಕ. ಹರಿ. ಈ ಪ್ರಕಾರ ಮಗನಿಗೆ ಯಾವಾಗ ಸಿಟ್ಟು ಹಿಡಿಸ್ಲಿಲ್ಲ ಅನ್ಬೇಕಾದ್ರೆ ಹೌದು. ನನಗ ನಿನ್ನ ಅವಶ್ಯಕತೆ ಇಲ್ಲ ಅಂತೇಳಿ ಜಡೆ ಒಳಗಿರುವಂತ ಕ್ರೋಧಾದೇವಿ, ಹೌದು. ಜಡೆ ಒಳಗಿರುವಂತ ಕ್ರೋಧಾದೇವಿಗ ಅವ ಧಿಕ್ಕಾರ ಮಾಡ್ಯಾನ. ಹರಿ. ಅವನು ಧಿಕ್ಕಾರ ಮಾಡ್ಯಾನೆ. ಈ ಪ್ರಕಾರ ರೇಣುಕಾ ಜಗದಂಬ, ಈ ಪ್ರಕಾರ ರೇಣುಕಾ ಜಗದಂಬರ ಮಹಾತ್ಮೆ ಇಲ್ಲಿಗ ಹೌದು. ಇಲ್ಲೇ ಚಂದಲ್ಲೇ ಮುಗಸೇವ. ಹೇಳ್ದಂತ ಭಕ್ತರಿಗೂ ಹೇಳ್ದಂತ ಭಕ್ತರಿಗೂ ಹೌದು. ದೇವಿ ವರದಾನ ವರದಾನ ಆಗಲಿ. ಹರನೇ ಹಾರಾಯಣ ದೇವ ಶಿವನೇ ಶಿವಾಯಣ ದೇವೈ. ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಹರ 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 ಮಹಾದೇವ್. ಉಧೋ 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 ಎಲ್ಲವನ್ನೇ 4 ಉಧೋ ಉಧೋ.